भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैर्गैर्स्तुष्टुवागुंसस्तनूभिः क्षेमदेवहितैर्यदायुः। ॐ शान्तिः शान्तिः शान्तिः। ॐ नमो ब्रह्मादिभ्यो ब्रह्मविद्या सम्प्रदायकर्तृभ्यो वंशऋषिभ्यो नमो महद्भ्यो नमो गुरुभ्यः। सर्वोपग्रहरहितप्रज्ञानघनप्रत्यगर्थो ब्रह्मैवाहमस्मि श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। श्रीमच्छङ्करभगवत्पूज्यपादसद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारल्यं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सच्चिदानंदेन्द्र सरस्वती महासद्गुरुभ्यो नमः। भगवो ब्रह्मा प्रज्ञानां सुप्रधानै स्थिरचरनिरव्याप्यलोकान् भुक्त्वा भोगान् सर्विष्टान् पुनरपि घ्रासितान् कामजन्यान् हीत्वा सर्वान् विशेषान् स्वभिमदब्रह्माया भोजयन्नो मायासंख्यातुरीयं परममृतमजं ब्रह्म यत्तन्नतोऽस्मि। यो विश्वात्मा विविधविषयान् प्राश्य भोगान् स्तविष्टान् पश्चाच्चान्यान् स्वमतिविभवान् ज्योतिषाश्रेण सूक्ष्मान् सर्वानेतान् पुनरपि शनैः स्वात्मनि स्थापयित्वा हित्वा सर्वान् विशेषान् विविधकर्मणः पार्थसौ न स्तुरीयः। निश्चिता यथा रज्जुरन्धकारे विकल्पिता ಸರ್ಪಧಾರಾದಿಭಿರ್ಭಾವೈಸ್ತದ್ವದಾತ್ಮ ವಿಕಲ್ಪಿತಃ. ಜೀವಕಲ್ಪನೆಗೆ ಹೇತು ಏನು ಅಂತ ಕೇಳಿದರು. ಯಾಕೆ ನಾನು ಜೀವ ಅನ್ನೋ ಕಲ್ಪನೆ ನಮಗೆ ಬಂತು? ನಾನು ಯಾಕೆ ನನ್ನ ಜೀವ ಅಂತ ಅಂದ್ಕೊಂಡೆ? ಜೀವ ಅಂತ ಅಂದ್ಕೊಂಡ್ರೆ ಅನ್ನೋದ್ರಲ್ಲಿ ಏನೇನಿದೆ? ನಾನು ಹುಟ್ಟಿದವನು, ಬೆಳೆಯುವವನು, ವಿಕಾರವಾಗುವವನು, ನಾಶವಾಗುವವನು ಅನ್ನೋ ಬುದ್ಧಿಯೆಲ್ಲ ಬರ್ತಾ ಇದೆಯಲ್ಲ ನಮಗೆ. ನನ್ನಂತೆಯೇ ಬೇರೆಯವರಿದ್ದಾರೆ. ಜೀವಕಲ್ಪನೆಯಲ್ಲಿ ಭೇದ ನೋಡೋದು, ಜಡ ಚೈತನ್ಯ ಭೇದ ನೋಡೋದು, ಜೀವ ಜೀವ ಭೇದ ನೋಡೋದು, ಜೀವ ಈಶ್ವರ ಭೇದ ನೋಡೋದು, ತನ್ನಲ್ಲಿ ವಿಕಾರವುಳ್ಳವನು ನಾಶವಾಗುವವನು ನೋಡೋದು. ಇವೆಲ್ಲ ಜೀವಕಲ್ಪನೆ. ನಾನು ಹುಟ್ಟಿದೇನೋ ಅಂತ ಅಂದುಕೊಂಡು ಏನೇನೇನೇನು ನಮಗೆ ಅನ್ನಿಸ್ತಾ ಇದೆಯೋ ಅದೆಲ್ಲವೂ ಜೀವಕಲ್ಪನೆ. ನಾನು ಜೀವ ಅನ್ನೋ ಕಲ್ಪನೆನೇ ಯಾಕೆ ಬಂತು ನಮಗೆ ಅಂದರೆ, ನಾವು ತತ್ವವನ್ನು ಇದ್ದದ್ದನ್ನು ಇದ್ದಂತೆ ಗುರುತು ಮಾಡಲಿಲ್ಲ. ನಮಗೆ ಜೀವನ ಹಿಡ್ಕೋಬೇಕು ಅಂತ ಆಸೆ, ಜೀವ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಆದರೆ ಜೀವನ ಹಿಡ್ಕೊಂಡಿದೆಯೋ ಅಂದರೆ, ಹಿಡ್ಕೊಳ್ಳೋದು ಅಂದರೆ ಹೇಗೆ? ಈಗ ಅದು ಒಂದು ವಸ್ತು ಹಿಡ್ಕೋಬೇಕು ಅಂದರೆ ಅದು ಏನು ಅಂತ ಗೊತ್ತಿರಬೇಕಲ್ವಾ? ಅದೇನು ಅಂತಲೇ ಗೊತ್ತಿಲ್ಲ ನಮಗೆ, ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಹಾಗಾಗಿ ಸಿಗ್ತಾ ಇಲ್ಲ. ನಿಜವಾಗಿಯೂ ನಾವು ತತ್ವವನ್ನು ಹಿಡಿದಿದ್ದಾದರೆ, ತತ್ವವನ್ನು ತಿಳ್ಕೊಂಡಿದ್ದಾದರೆ ಜೀವ ಕಳ್ಕೊಳ್ಳೋದೇ ಇಲ್ಲ ನಾವು. ಯಾಕೆ? ನಾನು ಜೀವನೇ ಅಲ್ಲ, ಜೀವತ್ವ ಇದೆಯಲ್ಲ ಆ ಕಲ್ಪನೆ, ಜೀವತ್ವ ಕಲ್ಪನೆ ಅದು ನನಗಲ್ಲಿಲ್ಲ. ನಾನು ಕೇವಲ ಚಿನ್ಮಾತ್ರ ಸ್ವರೂಪನೇ ಅನ್ನೋ ತತ್ವ ತಿಳಿದಾಗ ನಮಗೆ ಜೀವ ಹೋಗೋದೇ ಇಲ್ಲ. ಯಾಕೆ? ಬರೋದೇ ಇಲ್ವಲ್ಲ, ಅದು ಬಂದೇ ಇಲ್ಲ ಅಂತ ಗೊತ್ತಾಗುತ್ತೆ. ಆ ತತ್ವವನ್ನು ಇದ್ದದ್ದನ್ನು ಇದ್ದಂತೆ ಗುರುತಿಸದೇ ಇರೋದೇನೆ ನಾವು ಜೀವನಾಗಿದ್ದೀವಿ ಅನ್ನೋ ಕಲ್ಪನೆಗೆ ಮೂಲವಾಗಿದೆ. ತತ್ವವನ್ನು ಇದ್ದದ್ದನ್ನು ಗುರುತಿಸ್ಬಿಟ್ರೆ ನಮಗೆ ಇನ್ನು ಆ ಒಂದು ಯಾವ ಜೀವತ್ವ ಕಲ್ಪನೆಯಿಂದ ಆಗಿರುವ ಯಾವ ಸಂಸಾರ ಅನರ್ಥಗಳು ನಮಗೆ ತಟ್ಟೋದಿಲ್ಲ. ಅದರಿಂದ ಜೀವಪ್ರಾಣಾದಿ ಅನಂತ ಭಾವಭೇದಗಳಿಂದ ಈ ಆತ್ಮನನ್ನೇ ಅವನ ನಿಜ ರೂಪದಿಂದ ತಿಳ್ಕೊಳ್ಳದೇ ಇರೋದ್ರಿಂದ ಸ್ವೇನ ವಿಶುದ್ಧಿ ವಿಜ್ಞಪ್ತಿ ಮಾತ್ರ ಸತ್ತಾದ್ವಯ ರೂಪೇಣ ಅನಿಶ್ಚಿತತ್ವ, ನಿಶ್ಚಯ ಮಾಡಿಲ್ಲ ಅವನನ್ನು, ನಮ್ಮ ಸ್ವರೂಪವನ್ನು ಅದು ಇರುವಂತೆ ನಿಶ್ಚಯ ಮಾಡದೇ ಇರೋದ್ರಿಂದ ನಾವು ಏನೋ ಒಂದಾಗಿ ತಿಳ್ಕೊತೀವಿ ನಮ್ಮನ್ನು. ಯಾಕೆ? ಜ್ಞಾನ ಸ್ವರೂಪರು ನಾವು, ತಿಳ್ಕೊಳ್ಳದೇ ಇರೋಕ್ಕಾಗಲ್ಲ ಅಂತ. ಆದ್ದರಿಂದ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ತಪ್ಪಾಗಿಯೂ ತಿಳ್ಕೋಬೇಕಾಗುತ್ತೆ. ಹಾಗೆ ತಿಳ್ಕೊಂಡಿದ್ದೀವಿ. ಅದರಿಂದ ಹಾಗೆ ತಿಳ್ಕೊಂಡಿರೋದು ಅನ್ನೋದು ನಮ್ಮದೇ ತಪ್ಪು ತಿಳುವಳಿಕೆ. ಯಾರೂ ಮಾಡಿಕೊಟ್ಟಿಲ್ಲ ನಮಗೆ ಸಂಸಾರವನ್ನು.
ಯಾರೋ ನಮ್ಮನ್ನು ಹುಟ್ಟಿಸಿಲ್ಲ, ಯಾರೋ ನಮ್ಮನ್ನು ವಿಕಾರ ಮಾಡ್ತಾ ಇಲ್ಲ, ಯಾರೋ ನಮ್ಮನ್ನು ಸಾಯಿಸೋಲ್ಲ. ಆದರೆ ನಮ್ಮ ಒಂದು ತಿಳುವಳಿಕೆ ಏನಿದೆ ಅದೇ ನಮ್ಮನ್ನು ಹುಟ್ಟಿಸಿದೆ, ಅದೇ ನಮ್ಮನ್ನು ಸಾಯಿಸುತ್ತೆ ಅಂತ. ಇದು ಎಲ್ಲ ಉಪನಿಷತ್ತುಗಳ ಸಿದ್ಧಾಂತವಾಗಿದೆ ಅಂತ ಹೇಳಿದರು. ಈಗ ನಿಶ್ಚಿತಾಯಾಂ ಯಥಾ ರಜ್ವಾಂ ವಿಕಲ್ಪೋ ವಿನಿವರ್ತತೆ ರಜ್ಜುರೇವೇತಿ ಚಾದ್ವೈತಂ ತದ್ವದಾತ್ಮ ವಿನಿಶ್ಚಯಃ. ನಿಶ್ಚಿತಾಯಾಂ ಯಥಾ ರಜ್ವಾಂ ವಿಕಲ್ಪಃ ವಿನಿವರ್ತತೆ ರಜ್ಜುಃ ಏವೀತಿ ಏವ ಏವ ಇತಿ ಚ ಅದ್ವೈತಂ ತದ್ ತದ್ವತ್ 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 ಆತ್ಮ ವಿನಿಶ್ಚಯ. ಆತ್ಮವಿನಿಶ್ಚಯಃ. ಹೇಗೆ ಇದು ಹಗ್ಗವೇ ಎಂದು ನಿಶ್ಚಯ ಮಾಡಿಬಿಟ್ರೆ ನಿಶ್ಚಿತಾಯಾಮ್ ರಜ್ವಾಂ, ಇದು ಈಗ ಅನಿಶ್ಚಿತ ಯಥಾ ರಜ್ಜು ಸರ್ಪಧಾರಾದಿರ್ಭಾವೈರ್ ವಿಕಲ್ಪ್ಯತೆ. ಇದು ಹಗ್ಗ ಅಂತ ಗೊತ್ತು ಮಾಡ್ಕೊಳ್ಳದೆ ಇರುವಾಗ ಎಷ್ಟು ಪ್ರಕಾರವಾದ ಭೇದಗಳು ಬೇಕಿದ್ರೂ ಅಲ್ಲಿ ತೋರ್ಬಹುದು. ಇಷ್ಟು ಅಂತ ನಿಯಂತ್ರ ಮಾಡಕ್ಕೆ ಬರೋಲ್ಲ. ನೀವು ಒಂದು ಸಲ ತಪ್ಪು ತಿಳ್ಕೊಂಡ ಮೇಲೆ ಸರಿಯಾಗಿ ತಿಳ್ಕೊಳ್ಳೋವರೆಗೂ ಅದು ಎಷ್ಟು ಪ್ರಕಾರವಾಗಿ ಬೇಕಿದ್ರೂ ತಿಳ್ಕೊಳ್ಳೋದೆಲ್ಲ ತಪ್ಪು ತಿಳುವಳಿಕೆನೆ, ಅದು ನಿಶ್ಚಯ ಮಾಡದೇ ಇರೋದ್ರಿಂದ. ಆದರೆ ಇದು ಹಗ್ಗವೇ ಅಂತ ನಿಶ್ಚಯ ಮಾಡಿದಾಗ ಹೇಗೆ ಆ ಎಲ್ಲ ವಿಕಲ್ಪಗಳು ಹೋಗ್ಬಿಡುತ್ತೋ. ಹಗ್ಗವನ್ನು ಹಾವು ಅಂತ ತಪ್ಪು ತಿಳ್ಕೊಂಡ, ನೀರಿನ ಕೋಡಿ ಅಂತ ತಪ್ಪು ತಿಳ್ಕೊಂಡ, ದಂಡ ಅಂತ ತಪ್ಪು ತಿಳ್ಕೊಂಡ, ಹೂವಿನ ಮಾಲೆ ಅಂತ ತಪ್ಪು ತಿಳ್ಕೊಂಡ, 5, 6, 7, 8 ತಪ್ಪು ತಿಳ್ಕೊಂಡಿರ್ಬೋದು. ಒಂದು ಸಲ ಇದು ಹಗ್ಗವೇ ನಿಶ್ಚಯವಾದ ಅಷ್ಟು ವಿಕಲ್ಪಗಳು ಹೋಗಿ ರಜ್ಜುರೇವ ಇತಿ ಚ ಅದ್ವೈತಂ, ಇದು ಹಗ್ಗವೇ ಅನ್ನೋ ಹೇಳಿ ಅದ್ವೈತದಲ್ಲಿ ನೆಲೆ ನಿಲ್ಲುತ್ತೆ. ಅದ್ವೈತ ಅಂದ್ರೆ ಏನಿಲ್ಲಿ ರಜ್ಜುಗಿಂತ ಬೇರೆ, ಹಗ್ಗಕ್ಕಿಂತ ಬೇರೆ ಇದಿದೆ. ಆದರೆ ಹಗ್ಗ ಅನ್ನೋದು ಒಂದನ್ನೇ ತಗೊಂಡಾಗ ಎಲ್ಲ ವಿಕಲ್ಪಗಳು ಒಂದಾಗಿ ಹಗ್ಗಕ್ಕಿಂತ ಬೇರೆ ಎಲ್ಲ ಅನ್ನೋ ನಿಶ್ಚಿತವಾದ ತಿಳುವಳಿಕೆ ಬಂದ್ಬಿಡುತ್ತೆ. ಅಲ್ಲಿ ದ್ವೈತ ಇಲ್ಲ ಇನ್ನು ಅಲ್ವೇ ಅಂತ. ಆದ್ದರಿಂದ ಅದರಂತೆಯೇ ಆತ್ಮವಿನಿಶ್ಚಯವು ಹೀಗೆ ಆಗಿದೆ. ನಮ್ಮ ಸ್ವರೂಪವನ್ನು ನಿಶ್ಚಯ ಮಾಡ್ಕೊಳ್ಳದೆ ಇರೋದ್ರಿಂದ ಎಷ್ಟು ಪ್ರಕಾರವಾಗಿ ತಪ್ಪು ತಿಳ್ಕೊತಾ ಇದ್ದೀವೋ ಅದೇ ಆತ್ಮನನ್ನೇ, ನಮ್ಮ ಸ್ವರೂಪವನ್ನೇ ಹೀಗೆಲ್ಲ ತಪ್ಪು ತಿಳ್ಕೊತಾ ಇದ್ದೀವಿ. ಮರ, ಗಿಡ, ಪಕ್ಷಿ, ಪ್ರಾಣಿ, ನಾಯಿ ಅಂತೀವಿ, ನಮ್ಮನ್ನೇ ಬೈಕೋತಾ ಇರೋದು. ಕೊಳತ್ ನಾಯಿ ಹತ್ರ ಗೊತ್ತ, ಮನೆ ಹತ್ರ ಬರ್ಬೇಡ ಅಂತೀವಿ, ಯಾರನ್ನು ಬೈದಿದ್ದೋ. ಅದನ್ನೇ ಧರ್ಮಶಾಸ್ತ್ರಕ್ಕೆ ಬಂದಾಗ ಯಾವುದನ್ನು ತಿರಸ್ಕಾರ ಮಾಡಬೇಡ, ನೀಚವಾಗಿ ಕಾಣಬೇಡ. ಯಾಕೆ? ತತ್ವದ ತಿಳುವಳಿಕೆ ಇಟ್ಕೊಂಡು ಧರ್ಮಶಾಸ್ತ್ರ ಬರೆದಿರೋದು ಋಷಿಗಳು. ತತ್ವದ ತಿಳುವಳಿಕೆಯಲ್ಲಿ ನಿನ್ನನ್ನೇ ನೀನು ಬೈಕೋತಾ ಇದೀಯ. ನೀನು ಯಾರನ್ನೂ ಬೈಯೋಲ್ಲ, ನೀನು ಮೇಲೂ ಯಾರನ್ನೂ ಹೊಗಳೇ ಇಡ್ತಾ ಇದೆಯಲ್ಲ, ನಿನ್ನನ್ನೇ ನೀನು ಹೊಗಳ್ಕೊತಾ ಇರೋದು. ಬೈದ್ರು ನಿನ್ನನ್ನೇ ನೀನು ಬೈಕೊಳ್ಳೋದು, ಹೊಗಳಿದ್ರು ನಿನ್ನನ್ನೇ ನೀನು ಹೊಗಳ್ಕೊಳ್ಳೋದು. ಆ ಎಲ್ಲ ಪ್ರಕಾರವಾದ ತಪ್ಪು ತಿಳುವಳಿಕೆಯನ್ನು ಈ ತತ್ವವನ್ನು ನಿಶ್ಚಯ ಮಾಡಿದ ಕ್ಷಣದಲ್ಲಿ ಅದ್ಯಾವುದು ಇರೋಲ್ಲ. ಇದು ಒಂದೇ ಇರೋದು ನವಾಗ ಎರಡನೇದು ಇಟ್ಕೊಂಡು ಒಂದಲ್ಲ, ಅದ್ವೈತ. ಇದಕ್ಕಿಂತ ಬೇರೆ ಏನು ಇಲ್ವೇ ಇಲ್ಲ ಅನ್ನೋ ನಿಶ್ಚಿತ ತಿಳುವಳಿಕೆ ಬರುತ್ತೆ. ರಜ್ಜುರೇವ ಇತಿ ನಿಶ್ಚಯೇ ಸರ್ವವಿಕಲ್ಪ ನಿವೃತ್ತೌ ರಜ್ಜುರೇವ ಇತಿ ಚ ಅದ್ವೈತಂ ಯಥಾ ತಥಾ ನೇತಿ ನೇತಿ ಇತಿ ಸರ್ವಸಂಸಾರ ಧರ್ಮಶೂನ್ಯ ಪ್ರತಿಪಾದಕ ಶಾಸ್ತ್ರಜನಿತ ವಿಜ್ಞಾನ ಸೂರ್ಯಾಲೋಕಕೃತ ಆತ್ಮವಿನಿಶ್ಚಯ. ಇದು ರಜ್ಜುವೇ, ಇದು ಹಗ್ಗವೇ ಎಂಬ ನಿಶ್ಚಯವಾದಾಗ ಎಲ್ಲ ವಿಕಲ್ಪಗಳು ಹೇಗೆ ಹೊರಟು ಹೋಗಿ ಇದು ಹಗ್ಗವೇ ಅನ್ನೋ ಒಂದು ಅದ್ವೈತತ್ವವು ಅಲ್ಲ. ಅದ್ವೈತ ಅಂದರೆ ಹಗ್ಗವನ್ನು ಇಟ್ಕೊಂಡು ಆದಂಥ ವಿಕಲ್ಪಗಳ ವಿಷಯದಲ್ಲಿ ಮಾತ್ರ. ಹಗ್ಗಕ್ಕಿಂತ ಬೇರೆಯಾದಂಥ ಪದಾರ್ಥಗಳಿರುತ್ತೆ, ಅದು ಬೇರೆ ವಿಷಯ. ಹಗ್ಗವನ್ನು ಎಷ್ಟು ಪ್ರಕಾರವಾಗಿ ಕಲ್ಪನೆ ಮಾಡಿದ್ನೋ ಅದು ಕಲ್ಪನೆಗಳೆಲ್ಲ ಇಲ್ಲವೇ ಇಲ್ಲ. ಹಗ್ಗ ಒಂದೇ ಇರುವುದು ಅನ್ನೋ ನಿಶ್ಚಿತ ತಿಳುವಳಿಕೆ ಬರುತ್ತಲ್ಲ, ಆ ಅದ್ವೈತ ಅಲ್ಲಿ. ಹೇಗೋ ಹಾಗೆ ಇದಲ್ಲ ಅಂಥೇಳಿ ಆತ್ಮನ ಸ್ವರೂಪವನ್ನು ಯಾವ ರೀತಿಯಾಗಿ ಕಲ್ಪನೆ ಮಾಡಿದೀವೋ ಆ ಎಲ್ಲ ಕಲ್ಪನೆಗಳನ್ನು ತೆಗೆದುಹಾಕೋದು. ಕಲ್ಪನೆ ಮಾಡಿದೀವೋ ಅಂದರೆ ಇಲ್ಲಿ ಬುದ್ಧಿ ಹೇಳ್ತಾನೆ. ಅದರಿಂದ ಇದೆಲ್ಲ ಅಂತ ಇಲ್ಲಿ ಹೊರಗಡೆ ಹೇಳಬೇಕಾಗಿಲ್ಲ. ನೀವು ಯಾವುದೂ ಹೊರಗಡೆ ಅನ್ನೋದು ಇಲ್ಲವೂ ಇಲ್ಲ, ಎಲ್ಲ ಬುದ್ಧಿಯಲ್ಲೇ ತೋರು ಬರ್ತಾ ಇರೋದು. ಅದರಿಂದ ಬುದ್ಧಿಯಲ್ಲಿ
ಆತ್ಮನ ಬಗ್ಗೆ ಇದು 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 ಅಂತ ಯಾವ ಯಾವ ರೀತಿಯಾಗಿ ಕಲ್ಪಿತವಾಗಿದೆಯೋ ನಾವು ನಮ್ಮನ್ನ ಇದು ಅಂತ ಅನೇಕ ಪ್ರಕಾರವಾಗಿ ಕಲ್ಪಿಸ್ಕೊಂಡಿದ್ದೀವಿ. ಪ್ರಾಣ ಅಂತ ಕಲ್ಪಿಸ್ಕೊಂಡಿದ್ದೀವಿ, ಇಂದ್ರಿಯಗಳು ಅಂತ ಕಲ್ಪಿಸ್ಕೊಂಡಿದ್ದೀವಿ, ದೇಹ ಅಂತ ಕಲ್ಪಿಸ್ಕೊಂಡಿದ್ದೀವಿ, ಮನಸ್ಸು ಅಂತ ಕಲ್ಪಿಸ್ಕೊಂಡಿದ್ದೀವಿ, ಬುದ್ಧಿ ಅಂತ ಕಲ್ಪಿಸ್ಕೊಂಡಿದ್ದೀವಿ. ಅದರಲ್ಲಿ ಬುದ್ಧಿಯಲ್ಲಿ ನೂರಾರು ಪ್ರತ್ಯಯಗಳು. ನಾನು ಬುದ್ಧಿವಂತ, ದಡ್ಡ, ಒಳ್ಳೆಯವನು, ಕೆಟ್ಟವನು, ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ, ನಾನು ಏನೋ ಆಗಬೇಕು, ಅಥವಾ ಎಲ್ಲರೂ ನನ್ನನ್ನು ಪ್ರೀತಿಸೋ ಥರ ಇರಬೇಕು, ಎಲ್ಲರೂ ನನ್ನ ಗೌರವ ಕೊಡೋ ಥರ ಇರಬೇಕು, ಎಷ್ಟು ಪ್ರಕಾರ. ಆ ಎಲ್ಲ ಪ್ರಕಾರವು ನಾವೇ ನಮ್ಮನ್ನೇ ನಮ್ಮಿಂದಲೇ ತಪ್ಪು ತಿಳ್ಕೊಂಡಿರೋದು. ಕಲ್ಪಯತ್ಯಾತ್ಮನಾತ್ಮಾನಂ ಆತ್ಮಾದೇವ ಸ್ವಮಾಯಯ. ತಾನೇ ತನ್ನನ್ನೇ ತನ್ನಿಂದಲೇ ಎಲ್ಲ ಪ್ರಕಾರವಾಗೂ ಕಲ್ಪನೆ ಮಾಡಿಕೊಂಡಿದ್ದಾನೆ. ಹಾಗೆ ಆ ಕಲ್ಪನೆಗಳು ಏನೇನಿದೆ, ನನ್ನ ಬಗ್ಗೆ ನನಗಿರುವ ಕಲ್ಪನೆಗಳು, ಅದೆಲ್ಲವನ್ನು ಶಾಸ್ತ್ರವಾಕ್ಯ ಇದು ನಾನಾ ಅಂದರೆ ಅಲ್ಲ ಅನ್ನತ್ತೆ. ನಾನು ಅಹಂ ಬ್ರಹ್ಮಾಸ್ಮಿ ಅನ್ನೋ ವಾಕ್ಯ ಬಂದು ಆ ಅಹಂ ಜೊತೆಗೆ ಬ್ರಹ್ಮ ಅಸ್ಮಿ ಶಬ್ದ ಇದೆಯಲ್ಲ, ಬ್ರಹ್ಮವಾಗಿದ್ದೇನೆ ಅಂತ. ಅಹಂ ಅನ್ನೋದು ಅನುವಾದ, ನಮಗೆ ಗೊತ್ತು ಅಹಂ ಅನ್ನೋದು. ಅದಕ್ಕೆ ಉಪದೇಶ ಬ್ರಹ್ಮವಾಗಿದ್ದೀಯಾ ಅಂತ. ಆ ವಾಕ್ಯ ಬಂದು ಅಹಂ ಅನ್ನೋದಕ್ಕೆ ಯಾವುದಾದ್ರೂ ಒಂದು ತಗಲಿಸಿದ್ರೆ, ಅಹಂ ಅಂದರೆ ಮನಸ್ಸು ಅಂದರೆ ಬ್ರಹ್ಮ ಶಬ್ದ ಒಪ್ಕೊಳ್ಳಲ್ಲ. ಅದು ಬ್ರಹ್ಮ ಅನ್ನೋದು ಎಲ್ಲವನ್ನೂ ಮೀರಿಸಿದ್ದು, ದೇಶಕಾಲಗಳ ಅತೀತವಾದದ್ದು. ಲೋಕದಲ್ಲೂ ಅದೇ ತಾನೇ ಪ್ರಸಿದ್ಧಿ ಬ್ರಹ್ಮ ಶಬ್ದಕ್ಕೆ, ಅತ್ಯಂತ ದೊಡ್ಡದು ಅಂತ. ಅಹಂಗೆ ಅತ್ಯಂತ ದೊಡ್ಡದು ಅನ್ನೋದಿದೆಯಾ? ಇಲ್ಲ. ಆದ್ದರಿಂದ ಅಹಂ ಅನ್ನೋದನ್ನ ಯಾವುದಾದ್ರೂ ಒಂದು ಜೊತೆ ತಗಲಿಸಿದ್ರೆ, ಪ್ರಾಣ ಬ್ರಹ್ಮ ಶಬ್ದ ಒಪ್ಕೊಳ್ಳಲ್ಲ. ನೇತಿ ಅಲ್ಲ ಅನ್ನತ್ತೆ, ಅದು ಒಪ್ಕೊಳ್ಳಲ್ಲ. ಅದರ ನೇತಿ ಎಲ್ಲ ವಾಕ್ಯಗಳು ನೇತಿ ಪ್ರಧಾನವಾಗಿ ಉಪದೇಶ ಮಾಡ್ತಾ ಇರೋದು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹೇಳ್ತು. ಅಲ್ಲೂ ಕೂಡ ಸತ್ಯ ಅನ್ನೋದು ವಿಕಾರವಲ್ಲ ಅಂತ ತೆಗೆದುಹಾಕ್ತು. ಜ್ಞಾನ ಅನ್ನೋದು ಸತ್ಯ ಮತ್ತು ಅನಂತ ಜೊತೆ ಸೇರಿಕೊಂಡು ಪರಿಚ್ಛಿನ್ನ ಜ್ಞಾನವಲ್ಲ ಅಂತ ತೆಗೆದುಹಾಕ್ತು. ತನ್ನರ್ಥವನ್ನು ಸಮರ್ಪಕ ಮಾಡೋದ್ರ ಜೊತೆಗೆ ಅದಲ್ಲದೆ ಇರೋದನ್ನು ತೆಗಿಬೇಕಲ್ಲ, ತಪ್ಪರ್ಥಗಳನ್ನು. ಹಾಗೆ ನೇತಿ ಇದ್ರೂ ಕೂಡ ಬ್ರಹ್ಮದ ಬಗ್ಗೆ ಅಥವಾ ನಮ್ಮ ಸ್ವರೂಪದ ಬಗ್ಗೆ ನಮಗೆ ಏನೇನೇನೇನೇನು ಕಲ್ಪನೆ ಬರುತ್ತೋ, ಯಾವ ಕಲ್ಪನೆ ಬಂದರೂ ನಾನು ತುಂಬ ದೊಡ್ಡವನು ಅಂದರೂ ಅದು ಕಲ್ಪನೆ. ಅದನ್ನು ಸಾಕ್ಷಿಯಾಗಿ ನೋಡ್ತಾ ಇರುವ ನಾನು ಬ್ರಹ್ಮ, ನನ್ನ ಸ್ವರೂಪ ಅದು. ನೀನು ಈಗ ಶಾಸ್ತ್ರ ವಿಚಾರಗಳನ್ನು ಕೇಳಿಬಿಡುತ್ತೆ ಬುದ್ಧಿ, ಕಲ್ಪನೆ ಮಾಡೋಕ್ಕೆ ಶುರು ಮಾಡುತ್ತೆ. 1000 ಕೋಟಿ ಸೂರ್ಯರು ಸೇರಿದರೆ ಹೇಗಿದೆಯೋ ಹಾಗೆ ಬ್ರಹ್ಮ ಹೊಳಿತಾ ಇದೆ ಅಂತ ಎಲ್ಲೋ ಒಂದು ವಾಕ್ಯ, ಪುರಾಣದ ವಾಕ್ಯ ಕೇಳಿಬಿಡುತ್ತೆ. ಬುದ್ಧಿ ಕಲ್ಪನೆ ಮಾಡುತ್ತೆ. 1 ಸೂರ್ಯ ಅಂದರೆ ಇಷ್ಟು ಅಂದರೆ 1000 ಸೂರ್ಯ ಆದರೆ ಎಷ್ಟು, ಲಕ್ಷ ಸೂರ್ಯ ಆದರೆ ಎಷ್ಟು, ಕೋಟಿ ಸೂರ್ಯ ಆದರೆ ಎಷ್ಟು ಅಂತ ಕಲ್ಪನೆ ಮಾಡಿ. ಅದಲ್ಲ ಕಲ್ಪನೆ ಅಲ್ಲ ಬ್ರಹ್ಮ, ಅದನ್ನೂ ಸಾಕ್ಷಿಯಾಗಿ ನೋಡ್ತಾ ಇರುವ ನಾವೇ. ಅದು ಆ ಕಲ್ಪನೆ 1000 ಕೋಟಿ ಸೂರ್ಯರು ಯಾವ ನನ್ನಲ್ಲಿ ಹೇಳ್ತಾ ಇದ್ದಾರೋ ನಾನು ಎಷ್ಟು ದೊಡ್ಡವನಾಗಿರ್ಬೇಕು. ಬ್ರಹ್ಮ ಅಂದರೆ ಅತ್ಯಂತ ಒಳಗಿರೋದು ಅಂತ ಕೇಳ್ಬಿಟ್ಟಿದೆ. ಪ್ರತ್ಯಕ್ ಸ್ವರೂಪ ಅಂತ ವಾಕ್ಯ ಕೇಳ್ಬಿಡುತ್ತೆ. ಸರಿ, ಬುದ್ಧಿ ಕಲ್ಪನೆ ಮಾಡ್ಕೊಂಡು ಕೂತ್ಕೊಳ್ಳುತ್ತೆ. ಒಳಗೆ ಅಂದರೆ ದೇಹದ ಒಳಗೆ 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 ಎಲ್ಲೋ ಒಳಗಿದೆ ಅಂತ. ಆ ಒಳಗೆ 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 ಅತ್ಯಂತ ಸಣ್ಣ ಅಂದ್ರೆ ಅದನ್ನು ನೋಡ್ತಾ ಇರೋ ನಾನು ಬ್ರಹ್ಮ. ಅದು ನನಗೆ ಗೊತ್ತಾಗ್ತಾ ಇದೆ. ಇದು ಹೊರಗೆ, ಇದು ಒಳಗೆ, ಇದು ಸೂಕ್ಷ್ಮ, ಇದು ಸ್ಥೂಲ, ಎರಡೂ ಗೊತ್ತಾಗ್ತಾ ಇದೆ. ಆ ಯಾವ ಕಲ್ಪನೆಗೂ ನಾನು ಒಳಗೆ ಆಗೋಲ್ಲ. ನೀನು ಎಂತಹ ಕಲ್ಪನೆನಾದರೂ ಮಾಡು, ಬ್ರಹ್ಮವು ವಿಶಾಲವಾಗಿದೆ, ವ್ಯಾಪ್ತವಾಗಿದೆ ಅಂತ ವಾಕ್ಯ ಕೇಳ್ಬಿಡುತ್ತೆ. ಕೇಳಿಸ್ಕೊಳಲ್ವೇ? ಕಲ್ಪನೆ ಮಾಡುತ್ತೆ. ವ್ಯಾಪ್ತವಾಗಿದೆ ಅಂದರೆ ಆಕಾಶ ಥರ ಇದೆ ಅಂತ. ಆ ಕಲ್ಪನೆ ಎದ್ದಿದ್ದು ನನ್ನಲ್ಲಿ. ಆ ಕಲ್ಪನೆಗೆ ಸಾಕ್ಷಿಯಾಗಿರೋ ನಾನೇ ಹೊರತು ಆ ಕಲ್ಪನೆಯು ಎಷ್ಟು ದೊಡ್ಡ ಕಲ್ಪನೆನಾದರೂ ಮಾಡಿ ಅದು ಕಲ್ಪನೆ ಅಲ್ವಾ? ಕನಸಿನಲ್ಲಿ ತುಂಬ ದೊಡ್ಡ ಕನಸು ಬಂತು ಅಂದ್ರೇನು, ಭಾರಿ ಒಳ್ಳೆ ಕನಸು ಬಂತು ಕಂಡ್ರೆ ಇದ್ರು ಕನಸೇ ತಾನೆ, ನಮ್ಮ ಸ್ವರೂಪಕ್ಕೆ ಸೇರಿಲ್ಲ ತಾನೆ, ಅದು ಕಲ್ಪನೆನೇ ತಾನೆ. ಹಾಗೆ ಈ ಎಲ್ಲ ಕಲ್ಪನೆಗಳು ಎದ್ದಿದ್ದನ್ನೆಲ್ಲ ಶಾಸ್ತ್ರವಾಕ್ಯ ಬಂದು ಸ್ವರೂಪವನ್ನು ಇಟ್ಕೊಂಡು ಇನ್ಯಾವ ಕಲ್ಪನೆಯೂ ಅಲ್ಲ ಅಲ್ಲ ಅನ್ನತ್ತೆ. ಯಾಕೆ ಅಂದರೆ ಆ ಕಲ್ಪನೆಗೆ ಆಧಾರವಾಗಿರುವ ಸಾಕ್ಷಿಯಾಗಿರುವ ನೀನು ಬ್ರಹ್ಮವೇ ಹೊರತು ಕಲ್ಪನೆ ಬ್ರಹ್ಮ ಅಲ್ಲ. ನೇತಿ ಅನ್ನೋದು ಎಲ್ಲ ಸಂಸಾರ ಧರ್ಮ ಇದೆಯಲ್ಲ, ಸಂಸಾರ ಧರ್ಮ ಅಂದ ತಕ್ಷಣ ಯಾವುದು ಕಲ್ಪನೆಗೆ ಸಿಗಾಕೊಂಡಿದೆಯೋ, ಮನಸ್ಸಿಗೆ ಗೊತ್ತಾಗ್ತಾ ಇದೆಯೋ, ಮನಸ್ಸು ಬುದ್ಧಿಗಳಿಗೆ ಯಾವುದು ಪರಿಚ್ಛಿನ್ನವೋ, ಜಡವೋ, ಅನಾತ್ಮವೋ ಎಲ್ಲವೂ ಸಂಸಾರ ಧರ್ಮವೇ. ಎಲ್ಲ ಸಂಸಾರ ಧರ್ಮಗಳಿಂದಲೂ ಶೂನ್ಯವಾದ ಅಂದರೆ ಬಿಟ್ಟಿರುವ ಅಂಥ ತತ್ವವನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರ ಇದೆಯಲ್ಲ, ಈ ನೇತಿ ಅನ್ನೋ ಶಾಸ್ತ್ರ,
ನಮ್ಮ ಸ್ವರೂಪವನ್ನು ಇದ್ದದ್ದನ್ನು ಇದ್ದಂತೆ ಗುರುತಿಸ್ಕೊಡೋದು. ಹೀಗ್ಯಾಕೆ ಹೇಳಬೇಕು, ಅದೇ ನೀನು ಅಂತಲೇ ಹೇಳ್ಕೊಡ್ಬೋದಾಗಿತ್ತಲ್ಲ ಅಂದರೆ ಹಾಗೂ ಹೇಳಿದೆ. ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ವಾಕ್ಯಗಳು ಅದೇ ನೀನಾಗಿದೆಯಾ ಅಂತ ಹೇಳಿ ಅಲ್ಲೂ ತಪ್ಪು ತಿಳ್ಕೊತಾನೆ. ತಪ್ಪಿನ ಒಳಗಿದ್ದು ಜೀವತ್ವ ಕಲ್ಪನೆಯೇ ತಪ್ಪು ತಿಳುವಳಿಕೆ. ಅದಾದ ಮೇಲೆ ಶಾಸ್ತ್ರಾದಿಗಳು ಇದು ಎಲ್ಲವನ್ನೂ ನೋಡೋದು ನಾವು. ನೀನು ಏನು ಹೇಳಿದ್ರು ಜೀವತ್ವ ಕಲ್ಪನೆಗೆ ಹೊಂದಿಸ್ಕೊತಾನೆಯೇ ಹೊರತು ಅದನ್ನು ಬಿಟ್ಟಂತಹ ಸ್ವರೂಪವನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅವನು. ಅದಕ್ಕೆ ನೀತಿ ವಾಕ್ಯ ಭಾರಿ ಮುಖ್ಯವಾಯಿತು. ಅದನ್ನು ಇಟ್ಕೊಂಡು ಬೇರೆ ಎಲ್ಲ ವಾಕ್ಯಗಳು ಕೂಡ ನೀತಿ ಪ್ರಧಾನವಾಗಿ ಅರ್ಥ ಮಾಡಿಸುತ್ತವೆ ತತ್ವವನ್ನು. ಯಾಕೆ ಅಂದರೆ ತತ್ವವನ್ನು ನಿಜಮಿಥ್ಯಮಂತ ಯಾರೂ ಬೆಟ್ಟಿಟ್ಟು ತೋರ್ಸೋಕ್ಕೆ ಆಗಲ್ಲ, ಅದಕ್ಕಿಂತ ಬೇರೆ ಯಾರೂ ಇಲ್ಲವೇ ಇಲ್ಲ ಅಲ್ವಾ. ಅದರಿಂದ ಇಂಥ ಎಲ್ಲ ಸಂಸಾರ ಧರ್ಮವನ್ನು ತೆಗೆದುಹಾಕುವ ಯಾವ ಸಂಸಾರ ಧರ್ಮವೂ ಆತ್ಮನಲ್ಲಿಲ್ಲ ಅಂತ ಹೇಳಿಕೊಡುವಂತಹ ಶಾಸ್ತ್ರದಿಂದ ಹುಟ್ಟಿಕೊಂಡ ವಿಜ್ಞಾನ ಇದೆಯಲ್ಲ, ಆತ್ಮಜ್ಞಾನ, ಅದೇ ಒಂದು ಸೂರ್ಯ. ಆ ಸೂರ್ಯನ ಬೆಳಕಿನಿಂದ ಒಂದು ಆತ್ಮ ವಿನಿಶ್ಚಯ ಅನ್ನೋದು ಉಂಟಾಗುತ್ತೆ. ಆ ಸೂರ್ಯ ಅದು ವಿಜ್ಞಾನ ಸೂರ್ಯ, ಅರಿವಿನ ಸೂರ್ಯ, ಅರಿವೇ ಸೂರ್ಯ. ನಾವು ಅರಿವಿನ ಸ್ವರೂಪರು, ಸಚ್ಚಿದಾನಂದ ಸ್ವರೂಪರು ಅಂತ ಆದಾಗ ಅದೇ ಒಂದು ಜ್ಞಾನ ತಾನೆ. ಈಗ ಬುದ್ಧಿಯಲ್ಲಿ ನಮ್ಮ ಬಗ್ಗೆ ಈಗ ನಮಗೆ ನಾನು ಒಂದು ಜೀವ ಹುಟ್ಟಿದವನು ಅಂತ ಅನ್ಸುತ್ತೆ. ಅದೇ ಬುದ್ಧಿಯಲ್ಲಿ ಶಾಸ್ತ್ರದಿಂದ ಉಂಟಾದ ಜ್ಞಾನದಿಂದ ನಾನು ಜೀವಾದಿಗಳಲ್ಲ, ಬುದ್ಧಿಯಾದಿಗಳು ನನಗೆ ಯಾವಾಗಲೂ ಇಲ್ಲ, ಇವುಗಳು ಯಾವುವು ಸ್ವತಂತ್ರವಾಗೂ ಇಲ್ಲ ಅಂತ ಒಂದು ನಿಶ್ಚಯ ಆಗುತ್ತೆ. ಅದು ವಿಜ್ಞಾನ ಸೂರ್ಯನಿಂದ ಆಗುವಂತಹ ನಿಶ್ಚಯ. ಆ ನಿಶ್ಚಯವಾದಾಗ ಇನ್ನು ಇವನಿಗೆ ಯಾವ ಸಂಸಾರ ಧರ್ಮವೂ ಇಲ್ಲ. ಯಾಕೆ? ಸಾಧಕನಾಗಿ ತಿಳಿಸ್ಕೊಡೋವಾಗಲೇ ನಿನಗೆ ಸಂಸಾರ ಧರ್ಮ ಎಲ್ಲ ಕಣೋ ಅಂತ ತಿಳಿಸ್ಕೊಟ್ಟಿರೋದು. ಇನ್ನು ತತ್ವ ತಿಳ್ಕೊಂಡ್ಮೇಲೆ ಇನ್ಯಾನು? ಅದು ಒಂದೇ, ಆತ್ಮನೊಬ್ಬನೇ. ಆತ್ಮೈವೇದಂ ಸರ್ವಂ ಆತ್ಮೈವೇದಂ ಸರ್ವಂ ಅಪೂರ್ವಮನಂ ಅನಪರಂ ಅನಪರಂ ಅನಂತರಂ ಅಬಾಹ್ಯಂ ಅನಂತರಂ ಅಬಾಹ್ಯಂ ಸಬಾಹ್ಯಾಭ್ಯಂತರೋ ಹ್ಯಜಃ ಸಬಾಹ್ಯಾಭ್ಯಂತರೋ ಹ್ಯಜಃ ಅಜರೋ ಅಮರೋ ಮೃತೋ ಭಯಃ ಅಜರೋ ಅಮರೋ ಮೃತೋ ಭಯಃ ಏಕೈವ ಅದ್ವಯಃ ಇತಿ. ಏಕೈವ ಅದ್ವಯಃ ಇತಿ. ಆ ವಿಜ್ಞಾನ ಸೂರ್ಯ, ಶಾಸ್ತ್ರದ ಪ್ರತಿಪಾದನೆಯಿಂದ ಉಂಟಾದಂತಹ ವಿಜ್ಞಾನವೆಂಬ ಸೂರ್ಯ, ಅದರಿಂದ ಆತ್ಮ ವಿನಿಶ್ಚಯ ಆಗತ್ತಲ್ಲ. ಹೇಗಾಗತ್ತೆ ಅಂತ ಕೇಳಿದರೆ ಇದೆಲ್ಲವೂ ಆತ್ಮನೇ, ಆತ್ಮನಿಗಿಂತ ಬೇರೆ ಏನೂ ಇಲ್ಲವೇ ಇಲ್ಲ. ಇದೆಲ್ಲವೂ ಅನ್ನೋದು ನಮ್ಮ ತಿಳುವಳಿಕೆಯ ಅನುವಾದ. ಅದು ನಮಗೆ ಗೊತ್ತು ಇದೆಲ್ಲವೂ ಅಂತ. ಇದೆಲ್ಲವನ್ನು ತಗೊಳ್ತೋ, ಇದೆಲ್ಲವೂ ಇಲ್ಲ, ಆತ್ಮನೊಬ್ಬನೇ ಇರೋದು, ಆತ್ಮನಿಗಿಂತ ಬೇರೆ ಏನೂ ಇಲ್ಲ ಅಂತ ಉಪದೇಶ. ಅಪೂರ್ವ ಅಂದರೆ ಹಿಂದಿಲ್ಲದ್ದು, ಅಂದರೆ ಇದಕ್ಕೆ ಅಪ್ಪ ಅಮ್ಮ ಯಾರೂ ಇಲ್ಲ, ನಮ್ಮ ಸ್ವರೂಪವನ್ನು ನಾನು ಹುಟ್ಟಿದ್ದೀನಿ ಅಂತೆಲ್ಲ ನೀನು ಹುಟ್ಟಿಸೋರು ಯಾರೂ ಇಲ್ಲ ಕಣ, ನೀನು ಹುಟ್ಟೋಕ್ಕೆ ಸಾಧ್ಯ ಇಲ್ಲ. ಅನಂತ ಸ್ವರೂಪನಾದ ನೀನು ಹುಟ್ತೀನಿ ಅಂದರೆ ಯಾಕಪ್ಪ ಹುಡ್ತೀಯ? ಎಲ್ಲಿ ಹುಟ್ತೀಯ? ಅಲ್ಲ, ದೇಶ ಕಾಲಗಳು ತಾನೇ ಹುಟ್ಟು, ಆ ದೇಶ ಕಾಲಗಳೇ ನಿನ್ನಿಂದ ಹುಟ್ಟಿರೋದು. ಎಲ್ಲಿ ಹುಟ್ತೀಯ ನೀನು? ಅನಂತ ಸ್ವರೂಪನು ಇಂದ ಅಪೂರ್ವ, ಹಿಂದಿಲ್ಲದ್ದು, ಅನಪರ, ಮುಂದೂ ಇಲ್ಲದು, ಅನಾಥ ಸ್ವರೂಪ. ನಿಜವಾಗಿಯೂ ಅನಾಥ ಅನ್ಬೇಕು. ಯಾಕೆ? ಇವನಿಗಿಂತ ಬೇರೆ ನಾಥರಿಲ್ಲ ಅಂತ. ಇವನಿಗೆ ನಾಥರಿಲ್ಲ ಅಂದ್ರೆ ಅನಾಥ ಬೇರೆ, ಇವನಿಗಿಂತ ಬೇರೆ ಒಡೆಯರೇ ಯಾರೂ ಇಲ್ಲ. ಸರ್ವಕ್ಕೂ ಒಡೆಯ ಇವನೇ. ಅದರಿಂದ ಅಪೂರ್ವನು, ಅನಪರನು, ಅನಂತರ, ಒಳಗೂ ಇಲ್ಲದೆ ಇರೋನು, ಅಬಾಹ್ಯ, ಹೊರಗೂ ಅನ್ನೋದು ಇಲ್ಲ. ಯಾಕೆ? ದ್ವೈತ ಇದ್ದಾಗ್ತಾನೆ ಒಳಗೂ ಹೊರಗೂ ಅನ್ನೋದು, ದೇಶ ಕಾಲಗಳು ತೋರ್ಕೊಂಡಾಗ್ತಾನೆ ಅನ್ನೋ ಒಂದು ಶಾಸ್ತ್ರ ಈ ರೀತಿಯಾಗಿ ತಿಳ್ಕೊತಾನೆ. ಒಳಗೂ ಹೊರಗೂ ಹುಟ್ಟಿಲ್ಲದವನು ಅಂತ ತಿಳ್ಕೊತಾನೆ. ಒಳಗೂ ಹೊರಗೂ ಹುಟ್ಟಿಲ್ಲದವನು ಅಂದರೆ ಆ ಒಳಗೆ ಹೊರಗೆ ಅನ್ನೋದು ಇಲ್ಲದೆ ಇರೋನು, ಹುಟ್ಟೂ ಇಲ್ಲದೆ ಇರೋನು ಹಾಗೂ ತಿಳ್ಕೊತಾನೆ. ಅಥವಾ ಇಲ್ಲಿ ಒಳಗೂ ಹೊರಗೂ ಹುಟ್ಟಿದೆ, ನಮಗೆ ಹುಟ್ಟಿದೀನಿ ಅಂದ್ಕೊಂಡಾಗ ನಾನು ಅಂತ ಯಾವ್ದನ್ನೋ ಅಂದ್ಕೋತೀವಲ್ಲ, ಅಲ್ಲಿ ಒಳಗೊಂದಷ್ಟು ಹುಟ್ಟುತ್ತಾ ಇರುತ್ತೆ, ಹೊರಗಡೆ ಒಂದಷ್ಟು ಹುಟ್ಟುತ್ತಾ ಇರುತ್ತೆ. ಆ ಬುದ್ಧಿ ಹೊರಗೇನು ಭೇದ ಬುದ್ಧಿ ಬಂದರೂ ಹೊರಗಡೆ ಒಂದಷ್ಟು ಹುಟ್ಟುತ್ತಾ ಇರುತ್ತೆ, ಒಳಗಡೆ ಒಂದಷ್ಟು ಹುಟ್ಟುತ್ತಾ ಇರುತ್ತೆ. ಇಲ್ಲೂ ಅಷ್ಟೇ, ಈ ದೇಹದಲ್ಲಿ ಕ್ಷಣಕ್ಕೆ ಎಷ್ಟೋ ಇದು ಹುಟ್ಟುತ್ತಾನೆ ಇರುತ್ತೆ, ಎಷ್ಟೋ ಸಾಯ್ತಾನೆ ಇರುತ್ತೆ. ಹೊರಗಡೆನೂ ಅಷ್ಟೇ ಹುಟ್ಟುತ್ತಾನೆ ಇರುತ್ತೆ, ಎಷ್ಟೋ ಸಾಯ್ತಾನೆ ಇರುತ್ತೆ. ಆದರೆ ಸ್ವರೂಪವನ್ನು ಅರ್ಥ ಮಾಡ್ಕೊಂಡವರಿಗೆ ಒಳಗೂ ಹೊರಗೂ ಅನ್ನೋದು ಇಲ್ಲ, ಹುಟ್ಟೆಂಬುದೂ ಇಲ್ಲ, ನಾನು ಕೇವಲ ಚಿನ್ಮಾತ್ರ ಸ್ವರೂಪನು ಅನ್ನೋದು ಅರ್ಥ ಮಾಡ್ಕೋತಾನೆ. ಅಜರನು, ಮುಪ್ಪಿಲ್ಲದವನು, ಅಮರನು, ಸಾವಿಲ್ಲದವನು, ಅಮೃತ ಸ್ವರೂಪನು, ಅಭಯ ಸ್ವರೂಪನು, ಒಬ್ಬನೇ ಒಬ್ಬನಾದ ಅದ್ವಯ ಸ್ವರೂಪನು ಎಂಬ ನಿಶ್ಚಯವನ್ನು ಅವನು ಹೊಂದುತ್ತಾನೆ. ಅದರಿಂದ ಸ್ವರೂಪ ನಿಶ್ಚಯವನ್ನು ಮಾಡ್ಕೊಂಡ್ಬಿಡ್ಬೇಕು, ನಾವೇನಾಗಿದ್ದೀವಿ ಅಂತ. ಸ್ವರೂಪ ನಿಶ್ಚಯ ಇಲ್ಲದೇ ಇರೋದೇ ಎಲ್ಲ ಅನರ್ಥಕ್ಕೂ ಕಾರಣವಾಗಿರೋದು.
ಪ್ರಾಣಾದಿಭಿರನಂತೈಶ್ಚ ಪ್ರಾಣಾದಿಭಿರನಂತೈಶ್ಚ ಭಾವೈರೇತೈರ್ವಿಕಲ್ಪಿತಃ ಭಾವೈರೇತೈರ್ವಿಕಲ್ಪಿತಃ ಮಾಯೈಷಾ ತಸ್ಯ ದೇವಸ್ಯ ಮಾಯೈಷಾ ತಸ್ಯ ದೇವಸ್ಯ ಯಯಾಯಂ ಮೋಹಿತಃ ಸ್ವಯಂ ಯಯಾಯಂ ಮೋಹಿತಃ ಸ್ವಯಂ ಪ್ರಾಣಾದಿಭಿಃ ಪ್ರಾಣಾದಿಭಿಃ ಅನಂತೈಃ च ಭಾವೈಃ ರೇತೈಃ ವಿಕಲ್ಪಿತಃ ಮಾಯಾ माया एषा ತಸ್ಯ ದೇವಸ್ಯ यया ययायं ಯಯಾ ಕರೆಕ್ಟ್ ಆಗಿತ್ತು यया ಅಯಂ ಅಯಂ अयं ಮೋಹಿತಃ ಸ್ವಯಂ ಸ್ವಯಂ ಪ್ರಾಣಾದಿಭಿ ಎಷ್ಟು ಪ್ರಕಾರವಾಗಿ ಕಲ್ಪಿಸ್ಕೊಂಡಿದ್ದೀವಿ ಅಂದ್ರೆ ಅನಂತೈಹಿ ಭಾವೈಹಿ ಇಷ್ಟು ಅಷ್ಟು ಅಂತ ಹೇಳಕ್ ಬರಲ್ಲ ಕಣಪ್ಪ. ಇಡೀ ಎಚ್ಚರ ಎಷ್ಟು ಅಂದ್ರೆ ತುದಿನೇ ಇಲ್ಲ. ನೀನು ಎಷ್ಟು ಸೂಕ್ಷ್ಮವಾಗಿ ನೋಡ್ಕೊಂಡು ಹೋದ್ರೆ ಅಷ್ಟು ಸೂಕ್ಷ್ಮವಾಗಿ ಹೋಗ್ತಾ ಇರುತ್ತೆ, ಎಷ್ಟು ಸ್ಥೂಲವಾಗಿ ನೋಡ್ಕೊಂಡು ಹೋದ್ರೆ ಅಷ್ಟು ಸ್ಥೂಲವಾಗಿ ಹೋಗ್ತಾ ಇರುತ್ತೆ. ಉದ್ದ ಅಗಲ ಆಳ ಏನೂ ಗೊತ್ತಾಗಲ್ಲ ಈ ಪ್ರಪಂಚಕ್ಕೆ. ತಿಣುಕಿದನು ಫಣಿರಾಯ ಅಂತ ವಿಜ್ಞಾನಿಗಳು ಹುಡುಕ್ತಾ ಇದ್ದಾರೆ. ಏನೇನು ಹುಡುಕ್ತಾ ಇದಾರೆ. ಅಲ್ಲಿರ್ಬೋದು, ಅದು ಸೆಂಟ್ರ್ ಇರ್ಬೋದು ಅಂತ. ಯಾವುದು ಅಲ್ಲ ಕಣೋ ಸೆಂಟ್ರು. ತಪ್ಪು ತಿಳ್ಕೊಂಡಿರೋ ನಾನೇ ಸೆಂಟ್ರು ಈ ಪ್ರಪಂಚಕ್ಕೆ. ಜೀವನೇ ಸೆಂಟ್ರು. ಅವನಿದಾನೆ ಪ್ರಪಂಚ ತೋರ್ತಾ ಇದೆ. ಅವನ ಅಡಗದ ಅಂದ್ರೆ ಪ್ರಪಂಚ ಇಲ್ಲ. ಹುಡುಕು ನೀನು ಎಷ್ಟು ದೂರನಾದರೂ ಹೋಗು. ಕಲ್ಪನೆ ಮಾಡ್ತಾರೆ ಎಷ್ಟು 4500 ಬಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿ. ಅಯ್ಯೋ ವೆರಿ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ ಗೊತ್ತಿಲ್ಲ. ಅದೆಷ್ಟೋ ದೂರ, ಎಷ್ಟೋ ಕಾಲ. 4000 ಲೈಟ್ ಇಯರ್ಸ್ ಅಂದರೆ ಅಷ್ಟು ಲೈಟ್ ಸ್ಪೀಡಲ್ಲಿ ಹೋದಾಗ ಅಷ್ಟು ವರ್ಷನೇ ಬೇಕೋ. ನೆಕ್ಸ್ಟ್ ಸೆಕೆಂಡ್ ಏನು ಅಂತ ಇವನಿಗೆ ಗೊತ್ತಿಲ್ಲ. ಅವನ ಬಗ್ಗೆ ಕಲ್ಪಿಸೋದು ಕಲ್ಪನೆ. ಮನುಷ್ಯನಿಗೆ ಒಂದು ಸಲ ತನ್ನ ಸ್ವರೂಪವನ್ನು ಕಲ್ಪಿಸಿದ ಮೇಲೆ ಅನಂತವಾಗಿ ನೋಡೋಕೆ ಹೋದಾಗ ಅನಂತದಲ್ಲಿ ಅನಂತವೇ ಅದು. ತಪ್ಪು ತಿಳ್ಕೊಂಡಾಗಲೂ ಪರಮಾತ್ಮನ ಅನಂತತ್ವ ಏನೂ ಆಗಿಲ್ಲ, ಅಷ್ಟು ಅನಂತವಾಗೇ ತೋರ್ತಾನೆ. ಸೂಕ್ಷ್ಮ ಅಂತ ತಪ್ಪು ತಿಳ್ಕೊಂಡ್ರೆ ಸೂಕ್ಷ್ಮ 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 ಇದಕ್ಕಿಂತ ಇದು ಸೂಕ್ಷ್ಮ, ಇದಕ್ಕಿಂತ ಇದು ಸೂಕ್ಷ್ಮ. ಹುಡುಕೋ, ಎಷ್ಟಾದರೂ ಹುಡುಕೋ. ನೀನು ನೋಡ್ತಾ ಇದೆಯಾ, ಅದು ಕಾಣ್ತಾ ಇದೆ. ನೀನು ಸೂಕ್ಷ್ಮವನ್ನು ನೋಡಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಸೂಕ್ಷ್ಮಕ್ಕೆ ಕೊನೆ ಇಲ್ಲ. ಸ್ಥೂಲವನ್ನು ನೋಡಬೇಕು ಅಂತ ಅಂದ್ಕೊಂಡ್ರೆ ಸ್ಥೂಲಕ್ಕೂ ಕೊನೆ ಇಲ್ಲ. ಹುಡುಕು, ನಿನ್ನ ಸ್ವರೂಪವನ್ನೇ ತಾನೇ ಕಲ್ಪನೆ ಮಾಡಿರೋದು. ಮಾಡೋ ಅಂದ ಪ್ರಾಣವೇ ಮೊದಲಾದ ಅನಂತ ಭಾವಗಳು, ಲೆಕ್ಕವಿಲ್ಲದಷ್ಟು ಭಾವಗಳಿಂದ ಈತನು ವಿಕಲ್ಪಿತನಾಗಿದ್ದಾನೆ. ತನ್ನಂತ ತಪ್ಪು ತಿಳ್ಕೊಂಡಿದ್ದಾನೆ. ಇದು ಇವನ ಮಾಯೆ. ನೋಡಿ, ತಪ್ಪು ತಿಳ್ಕೊಂಡಾಗಲೂ ಅದು ನಿಜ ಅಲ್ಲ. ಯಾಕೆ ಅಂದರೆ ಅನುಭವದಲ್ಲೇ ಇದೆ. ನಿಜವಾಗಿದ್ದಿದ್ರೆ ಯಾಕೆ ಸ್ವಪ್ನಕ್ಕೆ ಬರಲಿಲ್ಲ? ಸ್ವಪ್ನದಲ್ಲೇ ಅಷ್ಟೊಂದು ಕಲ್ಪಿಸ್ಕೊಂಡಲ್ಲ. ನಿಜವಾಗಿದ್ದಿದ್ರೆ ಯಾಕೆ ನಿದ್ರೆಗೆ ಅದು ಬರಲೇ ಇಲ್ಲ? ನಾನು ಎಲ್ಲೂ ಹೋಗಿಲ್ಲ, ಆದರೆ ಎಚ್ಚರದ ಭಾವಗಳು ನಿದ್ರೆಗೆ ಬರಲಿಲ್ಲ. ನಿದ್ರೆಯ ಇದು ಎಚ್ಚರ ಕನಸುಗಳಲ್ಲಿ ತೋರ್ತಾ ಇಲ್ಲ. ಈಗ ನೀನು ನಿನ್ನ ಬಗ್ಗೆ ಏನಾದರೂ ತಪ್ಪು ತಿಳ್ಕೊಳಪ್ಪ, ಅದೊಂದು ಮಾಯೆ. ಅದು ತಪ್ಪು ತಿಳುವಳಿಕೆ ಅದು. ಇದು ಈತನ ಮಾಯೆಯಾಗಿದೆ. ಆ ಮಾಯೆಯಿಂದ ತಾನೇ ಮೋಹಗೊಂಡ್ಬಿಟ್ಟಿದ್ದಾನೆ. ಯಯಾಯಂ ಮೋಹಿತ ಸ್ವಯಂ. ಯಾರನ್ನೂ ಮೋಹ ಮಾಡ್ತಾ ಇಲ್ಲ ಇವನು. ಲೋಕದಲ್ಲಿ ತುಂಬ ಜನ ಅಂದ್ಕೊಂಡಿದ್ದಾರೆ, ಹೇಗೆ ಇವತ್ತು ಪೆಂಗ್ನಾಮ ಹಾಕ್ತೆ ಅವನಿಗೆ. ಯಾರಿಗೆ ಹಾಕಿದ್ ನೀನು? ನಿನಗೆ ನೀನು ಹಾಕ್ತಾ ಇರೋದು. ನಾವು ತುಂಬ ವ್ಯವಹಾರಸ್ಥರು, ತುಂಬ ಬುದ್ಧಿವಂತರು ಅಂತ ಹೇಳಿ ಇನ್ನೊಬ್ರು ಮೋಸ ಮಾಡ್ತೀವಿ ಅನ್ಕೋತಾ ಇದ್ದಾರೆ. ಯಾರನ್ನೂ ಮೋಸ ಮಾಡ್ತಾ ಇಲ್ಲ ನಾವು. ನಾವೇ ನಮ್ಮನ್ನೇ ಅಷ್ಟು ಪ್ರಕಾರವಾಗಿ ತಪ್ಪು ತಿಳ್ಕೊಂಡು ನಾವೇ ನಮಗೆ ಹಾಕ್ಕೊಂಡು ಹೇಗೆ ಮೋಸ ಮಾಡಿಬಿಟ್ಟು, ಅಯ್ಯೋ ಕೀಳು ಮಾಡಿದೆ, ಮೋಸ ಮಾಡಿದೆ, ನಾನು ದೊಡ್ಡವನು ಅನ್ನಿಸ್ಕೊಂಡೆ. ಎಲ್ಲದೂ ನಿನ್ನದೇ ಕಲ್ಪನೆ ಮಾಡ್ಕೋ. ನೀನು ಸ್ವತಂತ್ರಪ್ಪ. ಸರ್ವವ್ಯಾಪಕನಾಗಿರುವ ನೀನು ಎಷ್ಟು ಪ್ರಕಾರವಾಗಿ ತಪ್ಪು ತಿಳ್ಕೊಳ್ಳೋಕ್ಕೂ ನೀನು ಸ್ವತಂತ್ರ. ಮಾಡು. ನೀನು ಎಷ್ಟು ಸ್ವಾತಂತ್ರ್ಯ ಇದೆಯೋ ನಿನಗೆ ಗೊತ್ತಾಗ್ತಾ ಇದೆಯಲ್ಲ, ನೀನು ಸ್ವಾತಂತ್ರ್ಯ ಎಷ್ಟಿದೆ ಅಂತ. ಇಷ್ಟು ಪ್ರಕಾರವಾಗಿ ನೋಡ್ತಾ ಇದೆಯಲ್ಲ, ಎಲ್ಲ ಇದು ಈತನದೇ ಮಾಯೆ. ಈ ಮಾಯೆ ಅಂತ ಹೇಳಿದ್ದರಿಂದ ಮಾಯಾವಿ ಇದಾನಲ್ಲ, ಅವನು ಮಾಯೆಗೆ ಸಿಗಾಕೋಬಾರ್ದಾಗಿತ್ತು. ತನ್ನ ಮಾಯಾವಿ ಅಂತಲೇ ಗೊತ್ತಿಲ್ಲ ಅವನಿಗೆ. ನಾನು ಮಾಯೆ ಮಾಡ್ತಾ ಇರೋಂತ ಅನ್ಕೋ. ಏನಪ್ಪ ಈ ಪ್ರಪಂಚದಲ್ಲಿ ಏನಿದೆ? ಒಂದೇ ಒಂದು ಕ್ಷಣ ಉದುರೋಗ್ಬಿಡುತ್ತೆ. ಜೀವತ್ವ ಕಲ್ಪನೆಯಿಂದ ಮಾತ್ರ ಪ್ರಪಂಚ ನಿಂತಿದೆ. ನಾನು ಯಾವಾಗ ಈ ಜೀವತ್ವ ಕಲ್ಪನೆಯನ್ನು ಬಿಡ್ತೀನೋ, ಪ್ರಾಕೃತಿಕವಾಗಿ ಅಂತ ಯಾವ್ದು ಹೇಳ್ತಾ ಇದೀವೋ ನಿದ್ರೆ ಅಂತ, ಅಲ್ಲೇ ನಮಗೆ ಪ್ರಪಂಚ ಸಂಬಂಧ ಇಲ್ಲ. ನೋಡು, ಪ್ರಪಂಚ ಸಂಬಂಧ ಅನ್ನೋದು ನಾನದಲ್ಲಿ ಸೇರ್ಕೊಂಡಾಗ ಮಾತ್ರ.
ಇಲ್ಲಾಂದ್ರೆ ಇಲ್ಲವೇ ಇಲ್ಲ. ಇಷ್ಟು ಚಿಂತನೆ ಸಾಕು ಮನಸ್ಸಿಗೆ ಎಷ್ಟು ಹಗುರ ಕೊಡುತ್ತೆ, ಎಷ್ಟು ಹಿತ ಕೊಡುತ್ತೆ. ಇನ್ನು ತತ್ವವನ್ನು ನಿಶ್ಚಯನೇ ಮಾಡ್ಕೊಂಡ್ಬಿಟ್ರೆ ಅದು ನಿನ್ನ ನಿಜವಾದ ನೀನೇನಾದರೂ ತೋರಿಸೋದಾದ್ರೆ ನಿನ್ನ ಕೈ ಚಳಕನ, ನಿನ್ನ ಬುದ್ಧಿವಂತಿಕೆನಾ ಅಲ್ಲಿ ತೋರಿಸೋ. ನಾನು ಕಲೆವಂತ, ಬುದ್ಧಿವಂತ, ಏನೇನೋ ವಂತಗಳನ್ನು ಇಟ್ಕೊಂಡಿದ್ದೀವಲ್ಲ, ಗುಣವಂತ, ರೂಪವಂತ, ಶಕ್ತಿವಂತ, ಎಲ್ಲನೂ ಅಲ್ಲಿ ತೋರಿಸು. ಆ ಸ್ವರೂಪವನ್ನು ತಿಳ್ಕೊಳ್ಳೋದ್ರಲ್ಲಿ ಇಲ್ಲಿ ನೀನೇ ಕಲ್ಪಿಸ್ಕೊಂಡಿರೋ ಅನೇಕ ಇದರಲ್ಲಿ ಇಲ್ಲೇನೋ ತೋರಿಸ್ಬಿಟ್ಟು ನಾನು ಗೆದ್ದೆ ಗೆಲ್ತೀಯ. ಯಾಕೆ ಅದು ಗೆದ್ರು ನೀನೇ, ಇದು ಗೆದ್ರು ನೀನೇ, ಎಲ್ಲ ಇವಂದೇ ಬ್ರಾ. ಯದಿ ಆತ್ಮ ಏಕ ಏವ ಇತಿ ನಿಶ್ಚಯಃ, ಯದಿ ಆತ್ಮ ಏಕ ಏವ ಇತಿ ನಿಶ್ಚಯಃ, ಕಥಂ ಪ್ರಾಣಾದಿಭಿಃ ಅನಂತೈರ್ಭಾವೈಃ, ಕಥಂ ಪ್ರಾಣಾದಿಭಿಃ ಅನಂತೈರ್ಭಾವೈಃ, ಏತೈಃ ಸಂಸಾರಲಕ್ಷಣೈಃ ವಿಕಲ್ಪಿತಃ ಇತಿ. ಏತೈಃ ಸಂಸಾರಲಕ್ಷಣೈಃ ವಿಕಲ್ಪಿತಃ ಇತಿ. ಸ್ವಾಮಿ, ಆತ್ಮನೊಬ್ಬನೇ ಅಂತ ಆಗ್ಬಿಟ್ರೆ ಆತ್ಮ ಏಕ ಏವ, ಆತ್ಮನೊಬ್ಬನೇ, ಆತ್ಮನಿಗಿಂತ ಬೇರೆ ಏನು ಇಲ್ಲ ಅಂತ ಆದ್ಮೇಲೆ ಅದು ಹೇಗೆ ಇವನೇ ತನ್ನನ್ನೇ ತಾನೇ ಇಷ್ಟು ಪ್ರಾಣಾದಿಗಳ ಅನಂತ ರೂಪದಲ್ಲಿ ಕಲ್ಪನೆ ಮಾಡ್ಕೊಂಡ್ಬಿಟ್ಟ ಸಂಸಾರ ರೂಪದಲ್ಲಿ, ಅದು ಹೇಗೆ ಹೊಂದುತ್ತಾ ಅದು ಅಂದರೆ ಹೊಂದ್ತಾ ಇದೆ. ಈಗ ಹೊಂದುತ್ತಾ ಅನ್ನೋ ಪ್ರಶ್ನೆಯನ್ನು ಯಾರು ಉತ್ತರ ಹೇಳಬೇಕು? ನೀನು ಹೊಂದುತ್ತಾ ಅಲ್ರಿ, ನಾನು ಇಷ್ಟು ಪ್ರಕಾರವಾಗಿ ಕಲ್ಪಿಸ್ಕೊಳ್ಳೋದು ಹೊಂದುತ್ತಾ ಅಂದರೆ ನೀನೇ ಉತ್ತರ ಹೇಳಬೇಕು. ನೀನು ನಿನ್ನನ್ನು ಕನಸಿನಲ್ಲಿ ಅಷ್ಟು ಪ್ರಕಾರವಾಗಿ ಕಲ್ಪಿಸ್ಕೊಂಡ್ಯೋ ಇಲ್ವೋ? ಅಲ್ಲಿ ಮರ, ಗಿಡ, ಪಕ್ಷಿ, ಪ್ರಾಣಿ, ಬೆಟ್ಟ, ಗುಡ್ಡ, ಸಮುದ್ರ, ಆಕಾಶ, ಕೋಟ್ಯಾನುಕೋಟಿ ಗ್ರಹಗಳು, ನಕ್ಷತ್ರಗಳು ಎಲ್ಲವೂ ತೋರುತ್ತಪ್ಪ, ಏನೂ ಕಡಿಮೆ ಇಲ್ಲ. ಅಷ್ಟು ಪ್ರಕಾರವಾಗಿ ಕಲ್ಪಿಸ್ಕೊಳ್ಳೋದು ಹೊಂದುತ್ತೋ ಅಂದರೆ ಒಂದಲ್ಲ, ನೀನೇ ಹೇಳ್ತೀಯಲ್ಲ ಸುಳ್ಳು ಅಂತ. ಹೌದು, ಒಬ್ಬ ಅನೇಕ ಆಗಲ್ಲ, ಅದಂತೂ ಸತ್ಯ. ನೀನು ಒಬ್ಬನೇ ಅನ್ನೋದು ಸತ್ಯ, ಮತ್ತು ಅನಂತ ಸುಳ್ಳು. ಇಷ್ಟು ಪ್ರಕಾರವಾಗಿ ನೋಡ್ತಾ ಇರೋದು ನಿನ್ನ ಕಲ್ಪನೆ, ನಿನ್ನ ಮಾಯೆ ಅದು. ಹೀಗೆ ಒಬ್ಬನೇ ಆತ್ಮನಾಗಿಬಿಟ್ರೆ ಅವನು ಹೇಗೆ ಅನಂತವಾದ ಪ್ರಾಣಾದಿ ಭಾವಗಳಿಂದ, ಸಂಸಾರ ಲಕ್ಷಣಗಳಿಂದ ತನ್ನನ್ನು ಕಲ್ಪಿಸ್ಕೊಂಡ ಅಂದರೆ ಉಚ್ಯತೆ. ಶೃಣು, ಕೇಳಪ್ಪ, ಹೇಳ್ತೀವಿ. ಮಾಯಾ ಏಷ ತಸ್ಯ ಆತ್ಮನಃ ದೇವಸ್ಯ, ಮಾಯಾ ಏಷ ತಸ್ಯ ಆತ್ಮನಃ ದೇವಸ್ಯ. ಒಂದು ಮಾಯೆ ಕಣೋ, ಈ ದೇವನ, ಯಾವಾಗಲೂ ದೇವನೇ ಅವನು. ಅವನು ಬೆಳಗುವವನು, ದಿವು ಕ್ರೀಡಾ ವಿಜಿಗೀಷ ಅಥವಾ ಅದರದ್ದೇ ದೇವ. ಅವನು ಬೆಳಗುವವನು, ಅವನು ಯಾವಾಗಲೂ ಅರಿಯುವವನು, ಯಾವಾಗಲೂ ಅಂಟ್ಕೊಳ್ಳೋವನೇ ಅಲ್ಲ. ಆದರೂ ತಾನೇ ಒಂದು ಮಾಯೆ ಸೃಷ್ಟಿ ಮಾಡಬೇಕು ಅನ್ನೋದ ಸಿಗಾಕೊಂಡ್ಬಿಟ್ಟ. ಹೋಗಿ ಏನೋ ಒಂದು ಆಟ ಆಡೋಣ ಅಂತ ಹೋದ, ಆಟದಲ್ಲಿ ತಾನೇ ಸಿಗಾಕೊಂಡ. ಕೆಲವು ಸಲ ಕೆಲವರು ಇಸ್ಪಿಟ್ ಆಟ ಶುರು ಮಾಡ್ತಾರೆ, ಸುಮ್ಮನೆ ಆಟ ಅಂತ ಶುರು ಮಾಡ್ತಾರೆ, ಸಿಗಾಕೊಂಡ. ಇನ್ನು ಆ ಇಸ್ಪಿಟ್ ನುಂಗ್ಬಿಡುತ್ತೆ ಅವ್ರನ್ನ. ತುಂಬ ಆಟಗಳಾಗೆ ಧರ್ಮರಾಯ ಅವರೆಲ್ಲ ಜೂಜು ಸುಮ್ಮನೆ ಶುರು ಮಾಡಿದ್ರು, ನುಂಗೇ ಬಿಡ್ತಾವ. ನೀನು ಒಂದೊಂದ್ಸಲ ನೀನೇ ಶುರು ಮಾಡಿ ನಿನ್ನನ್ನೇ ನುಂಗು ಹಾಕ್ತಾ ಇದೆ. ಲೋಕದಲ್ಲೇ ಕಂಡು ಬಂದಿದೆ. ಶುರು ಎಷ್ಟೊಂದು ಚೂರು ತೊಗೊಂಡ್ರು ಪರವಾಗಿಲ್ಲ ಕಣ್ರಿ ಅಂತಾರೆ. ಅದು ನುಂಗಿ 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 ಇವ್ರಿಗೆ ಗೊತ್ತಾಗದೇ ಇರೋ ಕುಡಿತಾ ಇರತ್ತೆ, ಅದೇ ಇವ್ರನ್ನ ಕುಡಿತಾ ಇರೋ ಆಗಿದೆ. ಲೋಕದಲ್ಲಿ ಎಷ್ಟೋ ಜನ ಹೇಳ್ಕೊತಾರೆ, ಸ್ವಾಮಿ ಯಾವುದೋ ಒಂದು ಸಂದರ್ಭದಲ್ಲಿ ಒಂದಿನ ತುಂಬ ಬೇಜಾರಾಗ್ಬಿಟ್ಟಿತ್ತು ಅಂತ ಹೇಳಿ ಇಷ್ಟು ತಗೊಂಡೇ ಕಣ್ರಿ, ಆವತ್ತಿಂದ ನಾನು ಅದರೊಳಗೆ ಬಿದ್ದುಬಿಟ್ಟಿದ್ದೀನಿ. ಸ್ನಾನ ಮಾಡ್ತಾರೆ, ಅದು ಕುಡಿತಾ ಇದೆ ಇವ್ರನ್ನ, ಇವರೆಲ್ಲ ಕುಡಿತಾ ಇರೋದು ಇವಾಗ. ಅದರಿಂದ ಇದೊಂದು ಮಾಯೆ. ಇದು ಈ ಆತ್ಮನಾದ ದೇವನಾದ ಈತನ ಮಾಯೆ ಅಷ್ಟೇ ಕಣಪ್ಪ. ಮಾಯೆ ಅಂತ ಹೇಳಿದ್ದು ಹೆದರ್ಕೋಬೇಡ. ಹೆಂಗ್ರಿ ತಪ್ಪು ತಿಳ್ಕೊಂಬಿಟ್ರೆ, ನಾನು ಏನ್ರಿ ಆಗೋಗ್ಬಿಟ್ಟೆ, ನಾನು ಕಳ್ಕೊಂಬಿಟ್ನೇನ್ರಿ ನಮ್ಮನ್ನ ಅಂದರೆ ಏನೂ ಕಳ್ಕೊಂಡಿಲ್ಲ. ಅದೊಂದು ಮಾಯೆ. ನಿನಗೆ ಯಾವಾಗಲೂ ಅಂಟ್ಕೊಂಡಿಲ್ಲ, ಅದು ಕಲ್ಪನೆ ಅಷ್ಟೇ. ಅದು ಯಥಾ ಮಾಯಾವಿನ ವಿಹಿತ ಮಾಯಾ, ಯಥಾ ಮಾಯಾವಿನಾ ವಿಹಿತಾ ಮಾಯಾ, ಗಗನಂ ಅತಿವಿಮಲಂ, ಗಗನಂ ಅತಿವಿಮಲಂ, ಕುಸುಮಿತೈಃ ಸಫಲಾಶೈಃ, ಕುಸುಮಿತೈಃ ಸಫಲಾಶೈಃ, ತರುಭಿಃ ಆಕೀರ್ಣಮಿವ ಕರೋತಿ, ತರುಭಿಃ ಆಕೀರ್ಣಮಿವ ಕರೋತಿ, ತಥಾ ಇಯಮಪಿ ದೇವಸ್ಯ ಮಾಯಾ, ತಥಾ ಇಯಮಪಿ ದೇವಸ್ಯ ಮಾಯಾ, ಯಯಾ ಅಯಂ ಸ್ವಯಮಪಿ ಮೋಹಿತ ಇವ ಮೋಹಿತೋ ಭವತಿ, ಯಯಾ ಅಯಂ ಸ್ವಯಮಪಿ ಮೋಹಿತ ಇವ ಮೋಹಿತೋ ಭವತಿ, ಮಮ ಮಾಯಾ ದುರತ್ಯಯ ಇತ್ಯುಕ್ತಂ. ಮಮ ಮಾಯಾ ದುರತ್ಯಯ ಇತ್ಯುಕ್ತಂ. ಹೇಗೆ ಒಬ್ಬ ಮಾಯಾವಿಯಿಂದ ವಿಹಿತವಾದ, ಇಡಲ್ಪಟ್ಟಂತ, ತೋರಿಸಲ್ಪಟ್ಟಂತಹ ಮಾಯೆಯು ಯಾವುದು ಅಂತ ಕೇಳಿದ್ರೆ, ನೋಡಿ ಆ ಕಾಲದಲ್ಲಿ ಎಷ್ಟೆಷ್ಟು ಮಾಯಾವಿಗಳು ಹಿಂದೊಂದು ತಗೊಂಡಿದ್ರು. ಅವನು 5 ಇಯರ್ಸ್ ಆಕಾಶದಲ್ಲಿ ಇದೇ ಹಗ್ಗವೇ ಇಲ್ಲ, ಅದು ಸೃಷ್ಟಿ ಮಾಡ್ಕೋತಾನೆ, ಹೀಗೆ ಎಸಿತಾನೆ, ಏಣಿ ತರ ಆಗತ್ತೆ, ಅದ್ರ ಮೇಲೆ ಹೊತ್ತೋಗ್ತಾನೆ, ಅಲ್ಲಿ ಯಾರೂ ಇರಲ್ಲ, ಕತ್ತಿ ತಗೋತಾನೆ, ಕತ್ತರಿಸ್ತಾನೆ, ಎಲ್ಲ ಕೈ ಕಾಲು ಎಲ್ಲ ಬೀಳುತ್ತೆ ಕೆಳಕ್ಕೆ. ಅದೊಂದು ಹೇಳಿದರು.
ಅಂದರೆ ಆ ಕಾಲದಲ್ಲಿ ಎಂತೆಂಥ ಮಾಯಾವಿಗಳಿದ್ರು ಅಂತ. ಈಗ ನೋಡಿ, ಆಕಾಶ ಅತಿ ವಿಮಲ ಶುದ್ಧವಾಗೇ ಇದೆ. ಅವನೇನು ಮಾಡ್ತಾನೆ, ಹೀಗೊಂದ್ಸಲ ಅಂತಾನೆ, ಬೇಕಾದಷ್ಟು ಮರಗಳು ಬೆಳೆದು ಬಿಡುತ್ತೆ ಆಕಾಶದಲ್ಲಿ. ತರುಬಿಹಿ ಆಕೀರ್ಣಂ, ಮರಗಳು ಬೆಳೆದು ಬಿಡುತ್ತೆ. ಸರಿ, ಅದರಲ್ಲೆಲ್ಲ ಎಲೆ ಬಿಟ್ಕೊಳಕ್ಕೆ ಶುರುವಾಗ್ಬಿಡುತ್ತೆ, ಅದರಲ್ಲೆಲ್ಲ ಹೂ ಬಿಟ್ಕೊಳಕ್ಕೆ ಶುರುವಾಗ್ಬಿಡುತ್ತೆ. ಏನಪ್ಪ ಇತ್ತು ಅಂದರೆ ಅದು ಮಾಯೆ. ಆದ್ರೆ ಆ ಮಾಯಾವಿ ಮಾತ್ರ ಅದಕ್ಕೆ ಸಿಗಾಕೊಳ್ಳಲ್ಲ, ಅವನಿಗೆ ಗೊತ್ತು ಅದು ಮಾಯೆ, ನಾನೇ ಮಾಡ್ತಾ ಇರೋದು ಅಂತ. ಹಾಗೆ ತಿಳ್ಕೊ. ಇಲ್ಲೋ ಇದೆಲ್ಲವೂ ನನ್ನದೇ ಮಾಯೆ ಅಂತ ತಿಳ್ಕೊ, ಗೆದ್ದೆ ನೀನು. ನಾನೇನೋ ಆಗ್ಬಿಟ್ಟಿದ್ದೀನಿ ಒಳಗೆ ಬಂದು ಅಂದರೆ ಮುಗೀತು. ಅಲ್ಲಿ ಕೀಳ್ಭಾವನೂ ಬರಬಾರ್ದು, ಮೇಲ್ಭಾವನೂ ಬರಬಾರ್ದು. ನಾನು ಅಂದ್ರೆ ಏನ್ರಿ ಏನು ಬಂದರೂ ಬಿದ್ದೆ ಮಾಯೆ ಒಳಗೆ ಸಿಗಾಕೊಂಡವನೇ ನೀನು. ಯಾಕೆ ನಾನು ದೊಡ್ಡವನು, ನೀನು ಚಿಕ್ಕವನು, ಇನ್ನೊಬ್ಬನು ನೋಡಬೇಕು. ನಾನೇನೋ ಆಗ್ಬಿಟ್ಟೆ ಕಣ್ರಿ, ಎಲ್ಲ ಕಳ್ಕೊಂಡ್ಬಿಟ್ಟೆ, ದೇಹದೊಳಗೆ ಬಂದ್ಬಿಟ್ಟೆ, ಹಾಗೆ ಅಂದ್ಕೊಂಡ್ರು ನೀನು ಬಿದ್ದೆ. ನೀನು ಏನೂ ಆಗಿಲ್ಲ. ಅದರಿಂದ ಆಚಾರ್ಯರು ಇದು ಕೂಡ ಹಾಗೆಯೇ, ಇದು ಕೂಡ ಈ ದೇವನ ಮಾಯೆಯೇ ಆಗಿದೆ. ಯಾವುದರಿಂದ ಈತನು ಮೋಹಿತನಾದಂತೆ ಮೋಹಿತನಾಗಿಲ್ಲ. ಈಗಲೂ ನಿಜವಾಗಿ ಮೋಹಿತನಾಗ್ಬಿಟ್ಟಿದ್ದಿದ್ರೆ ಬಿಡಿಸ್ಕೊಳ್ಳೋ ದಾರಿನೇ ಇರಲಿಲ್ಲ. ಆದರೆ ಈಗಲೂ ಇವನು ಅದು ಗೊತ್ತಾಗ್ತಾ ಇದೆಯಲ್ಲ, ಈ ವಿಚಾರ ಹೇಳಿದ್ರೆ ಅರ್ಥ ಆಗ್ತಾ ಇದೆಯೋ ಇಲ್ವಾ? ಹೌದು, ನಾನು ಜೀವ ಅಂತ ಅಂದ್ಕೊಂಡ ಮಾತ್ರ ಪ್ರಪಂಚ ತೋರುತ್ತೆ, ಅದು ನಾನು ತಂದ್ಕೊಳ್ದೇ ಇದ್ದಾಗ ಪ್ರಪಂಚವೇ ತೋರಲ್ಲ. ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಯಿತು ಅಂದರೆ ನೀನು ಈಗಲೂ ಮಾಯೆಗೆ ಸಿಗಾಕೊಂಡಿಲ್ಲ. ಮಾಯೆ ಸಿಗಾಕೊಂಡಿದ್ದೀನಿ ಅನ್ನೋದು ಇಷ್ಟಪಡ್ತಾ ಇದೆಯಾ ನೀನು? ಇಲ್ಲ ಇಲ್ಲ ಹೀಗೆ ಇರೋದು. ನೀವು ಸುಮ್ಮನೆ ನಮಗೆ ದಾರಿ ತಪ್ಪಿಸ್ಬೇಡಿ, ನಮ್ಮನ್ನು ಸಂಸಾರದಿಂದ ಬಿಡಿ, ಸಂಸಾರ ಹಾಳು ಮಾಡಬೇಡಿ ಅಂತ. ವೇದಾಂತ ಕೇಳಿದ್ರೆ ಸಂಸಾರ ಹಾಳಾಗೋಗುತ್ತೆ ಅಂತ ತುಂಬ ಜನ ಅಂದ್ಕೊಂಡಿದ್ದಾರೆ. ಸಂಸಾರ ಅಂತ ಯಾವುದು ಅಂತ ಅರ್ಥ ಮಾಡ್ಕೊಂಡ್ರೆ ನಿಜವಾಗ್ಲೂ ಹಾಳಾಗಲಿ ಅಂತ ಹೇಳಬೇಕು. ಈ ಸಂಸಾರ ಅಪ್ಪ, ಈ ಹೊಟ್ಟೆ ಹಸುವು, ಬಾಯಾರಿಕೆ, ಶೀತ ಉಷ್ಣ, ಸುಖ ದುಃಖ, ರೋಗ ರುಜಿನ ಯಾರಿಗೆ ಬೇಕಿದು? ಅದು ಇದನ್ನ ಸಂಸಾರ ಅಂತ ಅಂದ್ಕೊಂಡಿಲ್ಲ. ಹೆಂಡತಿ ಮಕ್ಕಳು ಇದು ಹಾಳಾಗ್ಬಿಡುತ್ತೆ ಅನ್ಕೋತಾರೆ. ಪಾಪ ಏನು ಮಾಡೋದು? ಇನ್ನೂ ಎಷ್ಟೋ ಜನ್ಮಗಳು ಬೇಕು ಆ ರೀತಿ ಚಿಂತನೆ ಮಾಡೋರಿಗೆ. ಈ ಜನ್ಮದಲ್ಲಿ ವೇದಾಂತ ಕಿವಿಗೂ ಬೀಳಲ್ಲ. ಇನ್ನೆಷ್ಟೋ ಜನ್ಮಗಳು ಹೀಗೆ ಕಳ್ಕೊಂಡು ಬಂದು ಪರಮ ಕಾರುವಿಕೇನ ಆಚಾರ್ಯೇಣ ತತ್ಕರ್ಣ ಮೂಲೆ ತಾಡ್ಯಮಾಯಂ ವೇದಾಂತ ಮಹಾವೇ ಹೊಡಿತಾರೆ ಬಂದು. ಹೆಸರು ಬರೀ ಕನಸು ಕಾಣ್ತಾ ಇದ್ದಾನೆ, ಹೇಳು ಅಂತ ಹೇಳಿಸ್ತಾರೆ. ಇದೆಲ್ಲ ಒಂದು ಕನಸು ಏನು ಗೊತ್ತಾಗತ್ತಾಗ? ಯಾವ ಜನ್ಮದಲ್ಲಾದರೂ ಇದೊಂದು ಕನಸು. ಈ ಶರೀರೇಂದ್ರಿಯ ಸಂಬಂಧವಾಗಿ ಅಷ್ಟೇ ಈ ಪ್ರಪಂಚ ಇರೋದೇ ಹೊರತು ಯಾವಾಗಲೂ ನನಗೆ ಪ್ರಪಂಚ ಸಂಬಂಧವಿಲ್ಲ ಅಂತ ತಿಳ್ಕೊಂಡೇ ನೀನು ಉದ್ಧಾರ ಆಗಬೇಕು. ಅದು ಯಾವ ಜನ್ಮ ಆದರೂ ಬರಲಿ, ಈ ಜನ್ಮದಲ್ಲೇ ತಿಳ್ಕೊ. ಯಾಕೆ ಆ ಜನ್ಮವೇ ತೋರಿಕೆ, ಅದು ಕಲ್ಪನೆ, ನಿನ್ನದೇ ಕಲ್ಪನೆ ಅದು. ಈತನು ಮೋಹಿತನಾಗಿರುವಂತೆ ಮೋಹಿತನಾಗಿದ್ದಾನೆ ಹೊರತು ನಿಜವಾಗ್ಲೂ ಮೋಹಿತನಾಗಿಲ್ಲ ಇವನು. ಆಗಲೂ ಯುವ ಶಬ್ದ ಆಚಾರ್ಯರು ಯಾವಾಗಲೂ, ಯಾಕೆಂದರೆ ನಮ್ಮ ಸ್ವರೂಪ ಬದಲಾವಣೆ ಆಗುತ್ತೆ ಅನ್ನೋದು ಹೊಂದಲ್ಲ. ನಾವೇನೋ ಆಗ್ಬಿಡ್ತೀವಿ ಅಂತ ಹೊಂದಲ್ಲ, ಸ್ವರೂಪವನ್ನು ಬಿಡ್ತೀವಿ ಅನ್ನೋದು ಹೊಂದಲ್ಲ. ಅದು ಸ್ವರೂಪ, ನಮ್ಮದಾದ ರೂಪ. ನಮ್ಮ ರೂಪವನ್ನು ನಾವ್ಯಾಕೆ ಬಿಡ್ತೀವಿ? ಬಿಟ್ಟು ಸ್ವರೂಪ ಆಗುತ್ತೆ ಅದು. ಅಗ್ನಿ ತನ್ನ ಸ್ವರೂಪವಾದ ಬಿಸಿಯನ್ನು ಬೆಳಕನ್ನು ಯಾವಾಗಲೂ ಬಿಡಲ್ಲ ಅವನು. ಹಾಗೆ ನಾವು ಕೇವಲ ಸಚ್ಚಿದಾನಂದ ಸ್ವರೂಪರೇ, ಅದನ್ನು ಯಾವಾಗಲೂ ಬಿಟ್ಟಿಲ್ಲ. ಯಾವಾಗಲೂ ಬಿಡದೇ ಇರೋದನ್ನು ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡು ನಾನೊಂದು ದೇಹೇಂದ್ರಿಯಗಳು ಅಂತ ಅಂದ್ಕೊಂಡಿರೋದು ತಪ್ಪಿಲ್ಲ. ಅದು ಬಿಟ್ಟರೆ ಸಾಕು, ಅದನ್ನು ಬಿಟ್ಟರೆ ಸಾಕು, ಇಲ್ಲದೇ ಇರೋದನ್ನು ಬಿಟ್ಬಿಡು. ಅದನ್ನೇ ಪರಮಾತ್ಮ ಮಮ ಮಾಯಾ ದುರತ್ಯಯ ಅನ್ನೋ ಜಾಗದಲ್ಲೂ ಕೂಡ ಆ ಮಾಯಾ ಶಬ್ದವನ್ನು ಒಂದು ಕಲ್ಪಿತವಾದದ್ದು, ಅಲ್ಲಿ ದುರತ್ಯಯ ಅಂತ ಹಾಕಿದ್ದಾನೆ. ದಾಟುವುದು ಕಷ್ಟವಾಗಿದೆ ಯಾರಿಗೆ? ಅವಿವೇಕಿನ ಅಂತ ಆಚಾರ್ಯರು. ಅವಿವೇಕಿಗಳಿಗೆ ಸ್ವರೂಪವನ್ನು ನಿಶ್ಚಯ ಮಾಡ್ಕೊಳಕ್ಕಾಗದೇ ಇರೋರು ಏನು ಮಾಡ್ತಾ ಇದ್ದಾರೆ? ಇದು ತುಂಬ ಕಷ್ಟ ಆಗ್ತಾ ಇದೆ, ಏನೋ ಅಷ್ಟು ಕಷ್ಟ ಹೇಳ್ಕೊತಾರೆ. ಆವಾಗ ವೇದಾಂತ ಹೇಳಿ ಮನೆಯ ಕಷ್ಟ ತುಂಬ ಹೇಳ್ಕೊತಾರೆ. ಫೋನ್ಗಿನ್ ಮಾಡ್ತಾರಲ್ಲ, ಹಾಗಾಗಿದೆ ಹೀಗಾಗಿದೆ ನಮ್ಮ ಮನೆಯಲ್ಲಿ ಅಂತ. ವೇದಾಂತ ಹೇಳಿಬಿಡಿ, ನಿಮ್ಮ ವೇದಾಂತ ಯಾರಿಗಿರಬೇಕು? ನಮ್ಮ ಕಷ್ಟ ಪರಿಹಾರ ಮಾಡಿ ಅಂತ. ನೀನು ಎಲ್ಲ ಕಷ್ಟಕ್ಕೂ ಪರಿಹಾರ ವೇದಾಂತ ಚಿಂತನೆ ಕಣೆಯ ಅನ್ನೋದು ಅರ್ಥನೇ ಆಗಲ್ಲ ಮನುಷ್ಯನಿಗೆ. ತಲೆನೋವು ಬಂದರೂ ತಲೆನೋವು ಹೋಗಿಸ್ಬೇಕೇ ಹೊರತು ನೀವು ವೇದಾಂತ ಹೇಳ್ಬಿಡೋದ ಅಂತಾರೆ. ಸರಿ, ತಲೆನೇ ನನಗಿಲ್ಲ ಅನ್ಕೊಳ್ಳೋನಿಗೆ ತಲೆನೋವು ಬರುತ್ತೇನಪ್ಪ? ಅದು ನಿಜವಾದ ಪರಿಹಾರ. ಯಾರಿಗೂ ಶಾಶ್ವತ ಪರಿಹಾರ ಬೇಡ, ಟೆಂಪ್ರವರಿಯಾಗಿ ಆ ಸಮಯಕ್ಕೆ ಒಂಚೂರು ಹೋಗೋ ಥರ ಇದ್ರೆ ಸಾಕು. ಮಮ ಮಾಯಾ ದುರತ್ಯಯ ಅನ್ನೋದ್ರಲ್ಲಿ ಮಮ ಎಂಬುದೇ ಮಾಯೆ. ಸುಮ್ಮನೆ ಹೇಳ್ತಾ ಇದ್ದೇನೆ. ಅಲ್ಲಿ ಭಗವಂತ ಈ ನನ್ನ ಮಾಯೆ ಅನ್ನೋವಾಗ ಪರಮಾತ್ಮ ನಂದು ಅಂತ ಹೇಳ್ತಾ ಇಲ್ಲ, ಎಲ್ರದ್ದು ಅವ್ರವ್ರದ್ದೇ ಮಾಯೆ ಅದು.
ಅದರಿಂದ ನನ್ನ ಅಂತ ಅಂದ್ಕೋತಾ ಇದ್ದೀವಲ್ಲ ಅದೇ ಮಾಯೆ. ನನ್ನ ಅಂತ ಅಂದ್ಕೊಳ್ಳೋದಕ್ಕೆ ನಾನು ಅಂತ ಇರಬೇಕು. ಅದರಿಂದ ನಾನು ಅಂತ ಒಂದು ಅಂದ್ಕೊಂಡು ಇದು ನನ್ನದು. ಈ ನನ್ನದು ಅನ್ನೋದ್ರಲ್ಲಿ ಇಷ್ಟವಾದದ್ದು ನನ್ನದೇ, ಇದು ನನಗೆ ಬೇಡ ಅನ್ನೋದು ನನ್ನದೇ ಅದು ಅವನಿಗೆ. ಏಕೆ ನನಗೆ ಬೇಡ ಅನ್ನೋದನ್ನು ಯಾವಾಗಲೂ ಗ್ಯಾಪ್ ಇಟ್ಕೊಂಡಿರ್ಬೇಕು ಅವನು. ಇದು ನನಗೆ ಬೇಡ, ಇದು ನನಗೆ ಬೇಡ, ಇದು ನನಗೆ ಬೇಕು, ಎರಡನ್ನೂ ನನ್ನದನ್ನ ಮಾಡ್ಕೋಬೇಕು ಅವನು. ಅದನ್ನು ನನ್ನ ಅನ್ನೋದೇ ಒಂದು ಮಾಯೆ. ಅದೇ ಕಷ್ಟವಾಗಿರೋದು ದಾಟಕ್ಕೆ. ನೀನು ಯಾವಾಗ ಅದನ್ನು ನಂದು ಅಂತ ಅಂದ್ಕೊಂಡೆ ಅದು ಕಷ್ಟ ಆಗುತ್ತೆ. ನನಗೆ ಸಂಬಂಧವೇ ಪಟ್ಟಿಲ್ಲ ಅನ್ಕೋ, ಯಾವಾಗಲೂ ಸಂಬಂಧಪಟ್ಟಿಲ್ಲ. ಎಷ್ಟು ಪ್ರಕಾರವಾಗಿ ಕಲ್ಪನೆ ಮಾಡ್ಕೊಂಡಿದ್ದಾರೆ ಪ್ರಪಂಚವನ್ನ ಅಂದರೆ ಪ್ರಾಣ ಇತಿ ಪ್ರಾಣವಿದೋ ಭೂತಾನಿ ಇತಿ ಚ ತದ್ವಿದಃ. ಪ್ರಾಣ ಇತಿ ಪ್ರಾಣವಿದೋ ಭೂತಾನಿ ಇತಿ ಚ ತದ್ವಿದಃ. ಗುಣ ಇತಿ ಗುಣವಿದಸ್ತತ್ವಾನಿ ಇತಿ ಚ ತದ್ವಿದಃ. ಗುಣ ಇತಿ ಗುಣವಿದಸ್ತತ್ವಾನಿ ಇತಿ ಚ ತದ್ವಿದಃ. ಎಷ್ಟು ಓದ್ಬಿಡೋಣ ಒಟ್ಟಿಗೆ. ಪಾದ ಇತಿ ಪಾದವಿದೋ ವಿಷಯ ಇತಿ ತದ್ವಿದಃ. ಪಾದ ಇತಿ ಪಾದವಿದೋ ವಿಷಯ ಇತಿ ತದ್ವಿದಃ. ಲೋಕ ಇತಿ ಲೋಕವಿದೋ ದೇವ ಇತಿ ಚ ತದ್ವಿದಃ. ಲೋಕ ಇತಿ ಲೋಕವಿದೋ ದೇವ ಇತಿ ಚ ತದ್ವಿದಃ. ವೇದ ಇತಿ ವೇದವಿದೋ ಯಜ್ಞ ಇತಿ ಚ ತದ್ವಿದಃ. ವೇದ ಇತಿ ವೇದವಿದೋ ಯಜ್ಞ ಇತಿ ಚ ತದ್ವಿದಃ. ಭೋಕ್ತೇತಿ ಚ ಭೋಕ್ತೃವಿದೋ ಭೋಜ್ಯಮಿತಿ ಚ ತದ್ವಿದಃ. ಭೋಕ್ತೇತಿ ಚ ಭೋಕ್ತೃವಿದೋ ಭೋಜ್ಯಮಿತಿ ಚ ತದ್ವಿದಃ. ಸೂಕ್ಷ್ಮ ಇತಿ ಸೂಕ್ಷ್ಮವಿದ ಸ್ಥೂಲ ಇತಿ ಚ ತದ್ವಿದಃ. ಸೂಕ್ಷ್ಮ ಇತಿ ಸೂಕ್ಷ್ಮವಿದಃ ಸ್ಥೂಲ ಇತಿ ಚ ತದ್ವಿದಃ. ಮೂರ್ತ ಇತಿ ಮೂರ್ತವಿದೋ ಮೂರ್ತ ಇತಿ ಚ ತದ್ವಿದಃ. ಮೂರ್ತ ಇತಿ ಮೂರ್ತವಿದೋ ಮೂರ್ತ ಇತಿ ಚ ತದ್ವಿದಃ. ಕಾಲ ಇತಿ ಕಾಲವಿದೋ ದಿಶ ಇತಿ ಚ ತದ್ವಿದಃ. ಕಾಲ ಇತಿ ಕಾಲವಿದೋ ದಿಶ ಇತಿ ಚ ತದ್ವಿದಃ. ವಾದ ಇತಿ ವಾದವಿದೋ ಭುವನಾನಿ ಇತಿ ತದ್ವಿದಃ. ವಾದ ಇತಿ ವಾದವಿದೋ ಭುವನಾನಿ ಇತಿ ಚ ತದ್ವಿದಃ. ಮನ ಇತಿ ಮನೋವಿದೋ ಬುದ್ಧಿರಿತಿ ಚ ತದ್ವಿದಃ. ಮನ ಇತಿ ಮನೋವಿದೋ ಬುದ್ಧಿರಿತಿ ಚ ತದ್ವಿದಃ. ಚಿತ್ತಮಿತಿ ಚಿತ್ತವಿದೋ ಧರ್ಮಾಧರ್ಮೌ ಚ ತದ್ವಿದಃ. ಚಿತ್ತಮಿತಿ ಚಿತ್ತವಿದೋ ಧರ್ಮಾಧರ್ಮೌ ಚ ತದ್ವಿದಃ. ಪಂಚವಿಂಶಕ ಇತ್ಯೇಕೆ ಷಡ್ವಿಂಶ ಇತಿ ಚಾಪರೇ. ಪಂಚವಿಂಶಕ ಇತ್ಯೇಕೆ ಷಡ್ವಿಂಶ ಇತಿ ಚಾಪರೇ. ಏಕತ್ರಿಂಶಕ ಇತ್ಯಾಹುರನಂತ ಇತಿ ಚಾಪರೇ. ಏಕತ್ರಿಂಶಕ ಇತ್ಯಾಹುರನಂತ ಇತಿ ಚಾಪರೇ. ಲೋಕಾನ್ ಲೋಕವಿದಃ ಪ್ರಾಹೋ ಆಶ್ರಮ ಇತಿ ತದ್ವಿದಃ. ಲೋಕಾನ್ ಲೋಕವಿದಿ ಪ್ರಾಹುರಾಶ್ರಮ ಇತಿ ಅದು ತದ್ವಿದಃ. ಆಶ್ರಯ ಅಂತ ಆಗ್ಬಿಟ್ಟಿತ್ತು. ಆಶ್ರಮ. ಸ್ತ್ರೀಪುಂ ನಪುಂಸಕಂ ಲೈಂಗಾಃ. ಸ್ತ್ರೀಂ ನಪುಂಸಕಂ ಲೈಂಗಾಃ. ಪರಾಪರಮತಾಪರೇ. ಪರಾಪರಮಥಾಪರೇ. ಸೃಷ್ಟಿರಿತಿ ಸೃಷ್ಟಿವಿದೋ ಲಯ ಇತಿ ಚ ತದ್ವಿದಃ. ಸೃಷ್ಟಿರಿತಿ ಸೃಷ್ಟಿವಿದೋ ಲಯ ಇತಿ ಚ ತದ್ವಿದಃ. ಸ್ಥಿತಿರಿತಿ ಸ್ಥಿತಿವಿದಃ ಸರ್ವೇ ಚೇಹತು ಸರ್ವದಾ. ಸ್ಥಿತಿರಿತಿ ಸ್ಥಿತವಿದಃ ಸರ್ವೇ ಚೇಹತು ಸರ್ವದಾ. ಆಚಾರ್ಯರು ಇಷ್ಟನ್ನು ಸೇರಿಸಿ ಒಂದು ಸಣ್ಣ ಭಾಷೆ ಬರೆದಿದ್ದಾರೆ. ಇದೆಲ್ಲ ಸ್ಪಷ್ಟ ಅಂತ. ಏನೇನು ತಪ್ಪು ತಿಳ್ಕೊಂಡಿದ್ದೀವಿ ನಮ್ಮ ಸ್ವರೂಪವನ್ನ ಅಂದರೆ ಇಲ್ಲಿ ವಾದಗಳು ಅಂತಲೂ ಹೌದು. ಪ್ರಾಣನೇ ಸತ್ಯ ಅಂತ ಹೇಳೋ ವಾದ, ಲೋಕವೇ ಸತ್ಯ ಅಂತ ಹೇಳೋ ವಾದ, ಭೂತಗಳೇ ಸತ್ಯ, ಪಂಚಭೂತಗಳೇ ಸತ್ಯ ಅಂತ ಹೇಳೋ ವಾದಗಳ ರೂಪದಲ್ಲೂ ಅದೇನೆ. ಇನ್ನು ನಾವು ಕೂಡ ನಮ್ಮ ಸ್ವರೂಪವನ್ನು ಪ್ರಾಣ ಅಂತ ತಪ್ಪು ತಿಳ್ಕೊಂಡಿದ್ದೀವಿ. ಪ್ರಾಣವಿಧ ನೋಡಿ ಇಲ್ಲಿ. ನಾನು ಪ್ರಾಣ ಎಂದು ತಿಳ್ಕೊಳ್ಳುವಾಗ ಸ್ವರೂಪವನ್ನೇ ಪ್ರಾಣ ಅಂತ ತಪ್ಪು ತಿಳ್ಕೊಳ್ಳೋದು ಹೊತ್ತಾನೆ. ಅದಕ್ಕಿಂತ ಬೇರೆ ಏನೂ ಇಲ್ವಲ್ಲ. ಇನ್ನು ಪ್ರಾಣನೇ ಸತ್ಯ ಅಂತ ಹೇಳೋ ವಾದಿಗಳು ಪ್ರಾಣವಿಧ, ಪ್ರಾಣನನ್ನ ಬಲ್ಲವರು ಅಂತ. ಪ್ರಾಣನೊಬ್ಬನೇ ಸತ್ಯ, ಮುಖ್ಯ ಪ್ರಾಣನೇ ಸತ್ಯ ಅಂತ ಹೇಳುವಂಥ ವಾದಿಗಳು. ವಾದಿಗಳು ಅದೇ ತತ್ವವನ್ನೇ, ತಮ್ಮ ಸ್ವರೂಪವನ್ನೇ ಪ್ರಾಣ ಅಂತ ತಿಳ್ಕೊಂಡಿದ್ದಾರೆ. ಎರಡು ಅರ್ಥ ಆಯ್ತಲ್ವಾ? ಇದು ಈ ರೀತಿ ವಾದಿಗಳು ಇದ್ದಾರೆ. ನಾವು ಹಾಗೆ ಇಷ್ಟು ಪ್ರಕಾರವಾಗಿಯೂ ತಪ್ಪು ತಿಳ್ಕೊಂಡಿದ್ದೀವಿ ನಮ್ಮನ್ನು. ಇನ್ನು ಭೂತಗಳು ಎಂದು ಅದನ್ನು ಬಲ್ಲವರು, ಪಂಚಭೂತಗಳು, ಪಂಚಭೂತಗಳೇ ಸತ್ಯ ಅಂತ ಹೇಳೋ ವಾದಿಗಳಿದ್ದಾರೆ. ಅಷ್ಟೇ ಸತ್ಯ. ಇನ್ನು ನಾವು ಕೂಡ ಪರಮಾತ್ಮನನ್ನು ಪಂಚಭೂತಗಳಾಗಿಯೂ ತಪ್ಪು ತಿಳ್ಕೊಂಡಿದ್ದೀವಿ. ಗುಣಗಳು ನಾವು ತಪ್ಪು ತಿಳ್ಕೊಳ್ಳದೆ ಇರೋದನ್ನು ವಾದಿಗಳು ಹೇಳೋಕ್ಕಾಗಲ್ಲ. ತುಂಬ ಮುಖ್ಯ. ಈಗ ನನಗೆ ಪ್ರಾಣ ಅನ್ನೋದು ಗೊತ್ತಿಲ್ಲ ಅಂತಲೇ ಇಟ್ಕೊಳ್ಳಿ. ಯಾರಿಗೋ ಪ್ರಾಣವಾದಿ ಅನ್ನೋನೇ ಬರಲ್ಲ, ಬರ್ಬೇಕು. ಅವನು ತಪ್ಪು ತಿಳ್ಕೊಂಡಿರ್ಬೇಕಾದ್ರೆ. ಪ್ರಾಣವಾದಿ ಬಂದ ಅಂದರೆ ಪರಮಾತ್ಮನ ಪ್ರಾಣದಾಗ ತಪ್ಪು ತಿಳ್ಕೊಂಡ ಅಂತಲೇ ಅರ್ಥ. ಭೂತವಾದಿ ಬಂದ ಅಂದರೆ ಪರಮಾತ್ಮನ ಭೂತವಾಗಿ ತಪ್ಪು ತಿಳ್ಕೊಂಡ. ಅದಕ್ಕೆ ಅದು ವಾದ ಮಾಡ್ತಾನೆ ಅವನು. ಯಾಕೆ ಅವನು ಆ ಸ್ಟ್ಯಾಂಡ್ ಪಾಯಿಂಟಲ್ಲಿ ನಿಂತಿದ್ದಾನೆ, ಅಲ್ಲಿದ್ದಾನೆ, ಅದೇ ಇಟ್ಕೊಂಡಿದ್ದಾನೆ. ಇದೇ ಸತ್ಯ, ಇದೇ ಸತ್ಯ, ಇದೇ ಸತ್ಯ ಹಿಡ್ಕೊ. ಸತ್ಯ ಅನ್ನೋ ಅದೇ ಹಿಡ್ಕೋತಾರೆ. ಗುಣಗಳು ಅಂತ ಗುಣವಿದರು. ಗುಣಗಳು ಸತ್ವ ರಜಸ್ತಮ ಗುಣಗಳೇ ಹೆಚ್ಚು ಅಂತ ಸಾಂಖ್ಯರು.
ತತ್ವಗಳು ಅಂತ. ತತ್ವಗಳು ಅನ್ನೋದರಲ್ಲಿ 24 ತತ್ವ ಇನ್ನು ಮುಂದೆ ಹೇಳ್ತಾರೆ. 24 ತತ್ವ, 26 ತತ್ವ, 31 ತತ್ವ. ಇವತ್ತು 10 ಡೈಮೆನ್ಷನ್ ಅಂತ ಒಬ್ರು ಅಂತಾರೆ. ಸ್ಟ್ರಿಂಗ್ ಥಿಯರಿನ ಇಲ್ಲ 10 ಡೈಮೆನ್ಷನ್ ಇದೆ ಅಂತ. ಇನ್ನೊಬ್ಬ ಬರ್ತಾನೆ ಎಮ್ ಥಿಯರಿ ಅಂತ, ಇಲ್ಲ 11 ಡೈಮೆನ್ಷನ್. ಇನ್ನೊಬ್ಬ ಬಂದ ಇಲ್ಲ 24 ಡೈಮೆನ್ಷನ್ ಇದೆ ಅಂತ. ಇವನಿರೋದು ಮೊದಲೇ ಡೈಮೆನ್ಷನ್ ಅಲ್ಲ, ಇನ್ನು 24 ಕಲ್ಪನೆ ಮಾಡು, ಸ್ವತಂತ್ರ. ನೀನು ಎಷ್ಟು ಪ್ರಕಾರವಾಗಿ ಬೇಕಿದ್ರೂ ತಪ್ಪು ತಿಳ್ಕೊಬೋದು. ಅನಂತ ಸ್ವರೂಪವನ್ನು ಅನಂತವಾಗೇ ತಪ್ಪು ತಿಳ್ಕೊಬೋದು, ಏನು ಕಷ್ಟ ಇಲ್ಲ. ನೀನು ಏನಾದರೂ ಅದರ ಬಗ್ಗೆ ಕಲ್ಪನೆ ಮಾಡಿದರೆ, ಅದರ ಬಗ್ಗೆ ನಾವೆಲ್ಲರಿ ಮಾಡ್ತಾ ಇದ್ದೀವಿ, ಪ್ರಪಂಚದ ಬಗ್ಗೆ ಅನ್ಬೋದು. ಪ್ರಪಂಚ ಅಂತ ನೀನು ಹೇಳ್ತಾ ಇರೋದು ಪರಮಾತ್ಮನನ್ನೇ. ನಿನ್ನ ಪ್ರಪಂಚದ ಬಗ್ಗೆ ಏನೇನು ಕಲ್ಪನೆ ಮಾಡ್ತಾ ಇದೆಯೋ ಇದೆಲ್ಲವೂ ಪರಮಾತ್ಮನನ್ನೇ ಆ ರೀತಿ ಕಲ್ಪಿಸ್ತಾ ಇರೋದು. ಪಾದಗಳು ಅಂತ ಪಾದವಿದರು. ಯಾವ ಪಾದಗಳು ಅಂತ ಇಲ್ಲೇನೋ ಬರ್ದಿಲ್ಲ, ಮುಂದೆ ಹೇಳ್ತಾರೆ ನೋಡೋಣ. ಅದೇ ಪ್ರಾಜ್ಞ ಪ್ರಾಜಃ ಬೀಜಾತ್ಮ, ಅದೇ ಇರ್ಬೋದು ಪಾದಗಳು. ಎಚ್ಚರ ಕನಸು ನಿದ್ರೆಗಳು ಅನ್ನೋ ರೂಪದಲ್ಲಾಗಬಹುದು, ವಿಶ್ವ ತೈಜಸ ಪ್ರಾಜ್ಞಾ ಅನ್ನೋ ರೂಪದಲ್ಲಾಗಬಹುದು, ಅಥವಾ ಇನ್ಯಾವುದೋ ಪಾದಗಳು ಅಂತ ನಿಮ್ಗೆ ಅನ್ನಿಸ್ಬೋದು. ಅದು ಮಾತ್ರೆಗಳು. ಪಾದಗಳು ಅಂತ ಏನಾದ್ರು ಅಂದ್ಕೊಂಡ್ರೆ ನೀನು ಪಾದವಿದರು ಆತ್ಮನನ್ನ ಪಾದಗಳಾಗಿ ತಪ್ಪು ತಿಳ್ಕೊಂಡಿದೀಯ ಅಂತ ಅರ್ಥ. ಅದನ್ನೇ ತಾನು ಹಿಂದೆ ಹೇಳಿದ್ದು, ಮೂರು ಕೂಡ ಈ ತತ್ವಕ್ಕೆ ಸಾಧನ. ತತ್ವವನ್ನು ಗುರುತಿಸೋದಕ್ಕೆ ಮೂರೂ ಕೂಡ, ವಿಶ್ವ ತೈಜಸ ಪ್ರಾಜ್ಞೆ ಮೂರೂ ಕೂಡ ಅನುಕೂಲ ಮಾಡಿಕೊಡುತ್ತೆ. ಅದು ಮೂರನ್ನ ಒಂದೊಂದನ್ನ ಹಿಡ್ಕೊಳ್ಳೋದು ತಪ್ಪು ತಿಳೋಕ್ಕೆ. ಇನ್ನು ವಿಷಯಗಳು ಅಂತ ತದ್ವಿದರು. ಯಾವುದೋ ಈ ವಿಷಯಗಳ ರೂಪದಲ್ಲಿ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳೇ ಸತ್ಯ ನಾವು ಅಂದ್ಕೊಂಡಿದ್ದೀವಿ. ಹಾಗೆ ವಾದ ಒಂದು ಇದೆ, ಅದೇ ತಕ್ಕಂಥ ವಾದ. ಒಬ್ಬೊಬ್ಬ ತಪ್ಪು ತಿಳುವಳಿಕೆಗೂ ಒಬ್ಬೊಬ್ಬ ಸಿಗ್ತಾನೆ ಆ ವಾದಿ, ಅದನ್ನು ಬರೆದಿಡ್ತಾನೆ ಅವನು. ಇದು ಕರೆಕ್ಟಾದ ಸಿದ್ಧಾಂತ ಅಂತ ಇವನಿಗೆ ಅನ್ಸುತ್ತೆ. ಇವನು ಯಾವುದ್ರಲ್ಲಿ ನೆಲೆ ನಿಂತಿರ್ತಾನೋ ಅದು ಸರಿಯಾಗಿ ಹೇಳಿದಾರೆ ಕಣ್ರಿ, ಅವ್ರು ಹೇಳಿರೋದೇ ಸರಿ ಇರ್ತದೆ. ಅದಕ್ಕೇನೆ ಈ ಲೋಕದಲ್ಲಿ ಎಲ್ರಿಗೂ ಜನ ಇರ್ತಾರೆ. ಎಲ್ಲ ಸಿದ್ಧಾಂತಕ್ಕೂ ಹಿಂದ್ಗಡೆ ಒಂದಷ್ಟು ಜನ ಇದ್ದೇ ಇರ್ತಾರೆ. ಯಾಕೆಂದ್ರೆ ಅವ್ರು ಹಾಕಿ ತಪ್ಪು ತಿಳ್ಕೊಂಡಿದ್ದಾರೆ ಅಂತ, ಅವ್ರಿಗೂ ಅದು ಇಷ್ಟವಾಗಿದೆ ಅಂತ. ಲೋಕ ಎಂದು ಲೋಕವಿದರು, ದೇವತೆಗಳು ಅಂತ ದೇವತಾವಿದರು. ನೀವು ದೇವತೆಗಳಿದಾರಲ್ಲ ಅನ್ಬಹುದು, ನಾವೇನೋ ತುಂಬ ದೊಡ್ಡದು ಮಾಡಿದ್ದೀವಿ ಅಂತ ಏನಿಲ್ಲ. ಆತ್ಮನ ದೇವತೆಗಳು ಅಂತ ತಪ್ಪು ತಿಳ್ಕೊಂಡಿದ್ದೀರಿ. ನಿಮ್ಮನ್ನೇ ನಮ್ಮ ಸ್ವರೂಪವನ್ನೇ ದೇವತೆಗಳು ಅಂತ ತಪ್ಪು ತಿಳ್ಕೊಂಡಿದೀಯಾ. ವೇದಗಳು ಅದು ಆತ್ಮನನ್ನೇ ತಪ್ಪು ತಿಳ್ಕೊಂಡಿರೋದು ಕಣ. ವೇದವಿದರು, ವೇದಗಳೇ ಸತ್ಯ ಅನ್ಬಹುದು. ವೇದವನ್ನು ಬಿಟ್ಟು ಇನ್ನು ಯಾವುದೂ ಸತ್ಯ ಇಲ್ಲ ಅಂತ ಅನ್ಬಹುದು. ಹಾಗಂತ ಆತ್ಮನನ್ನು ತಪ್ಪು ತಿಳ್ಕೊಂಡಿದ್ದಾನೆ ಅಂತ ಅರ್ಥ. ಯಜ್ಞಗಳು ಅಂತ ಅದನ್ನು ಬಲ್ಲವರು. ಭೋಕ್ತೃಗಳು ನಾವೆಲ್ಲ ಅನುಭವಿಸೋರು ಕಣ್ರಿ, ನಾವೇನು ಮಾಡೋರಲ್ಲ. ಸಾಂಖ್ಯರು ಆತ್ಮನನ್ನು ಕರ್ತ ಅಂತ ಹೇಳಲ್ಲ, ಭೋಕ್ತ ಅಂತ ಹೇಳ್ತಾರೆ. ಅಲ್ಲಪ್ಪ ಕೇವಲ ಅದನ್ನು ಪ್ರಶ್ನೋಪನಿಷತ್ತಲ್ಲಿ ಎಲ್ಲ ಚೆನ್ನಾಗಿ ಖಂಡನೆ ಮಾಡಿದರು ಆಚಾರ್ಯರು ಅಲ್ವಾ. ಕರ್ತೃತ್ವ ಇಲ್ಲಿರೋ ಭೋಕ್ತೃತ್ವ ಹೇಗಯ್ಯ ಅಂತ ಕೇಳಿದರೆ, ಇಲ್ಲ ಕರ್ತೃತ್ವ ಬಂದರೂ ಸಿಗಾಕ್ಕೋತಾನೆ ಅವನು, ಸುಮ್ಮನೆ ಅನುಭವಿಸ್ತಾನಷ್ಟೆ. ಯಾರೋ ಮಾಡಿದ್ದೀನಿ ನೀನು ಅನುಭವಿಸ್ತಾನ ಅದನ್ನು. ಆಗಲಿ ಭೋಕ್ತೃಗಳು ಅವ್ರಿಗೆ ಹಂಗೆ ಅನ್ಸಿದ್ಯಪ್ಪ, ಈ ಪ್ರಪಂಚವನ್ನು ಹೀಗೆ ನೋಡಿದರೆ ಸರಿಯಾಗತ್ತೆ ಅಂತ ಒಬ್ಬನಿಗೆ ಅನಿಸುತ್ತೆ. ಒಬ್ಬನಿಗೆ ಇದನ್ನೆಲ್ಲ ಆಟಮ್ಸ್ ಹಾಕಿ ನೋಡೋಣ, ಇದು ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ಆಗಿ ನೋಡೋಣ ಅನ್ನಿಸ್ತು, ನೋಡ್ಬೋದು. ಚಿಂತಾಮಣಿ ಇದು ನೀನು ಯಾವ ಪ್ರಕಾರವಾಗಿ ಚಿಂತಿಸ್ತೀಯೋ ಆ ಪ್ರಕಾರವಾಗಿ ಕಾಣ್ತಾ ಹೋಗುತ್ತದೆ. ಅದರಿಂದ ಭೋಕ್ತೃಗಳು ಅಂತ ಹೇಳಿ ಭೋಕ್ತೃವಿದರು. ಭೋಜ್ಯ ಈ ಪ್ರಪಂಚ ಅನುಭವಿಸೋಕ್ಕಿರೋದಷ್ಟೇ, ಭೋಜ್ಯ ಇದು ಅನ್ನು ಸರಿ ತಿಳ್ಕೊ. ಹಾಗೆ ತಪ್ಪು ತಿಳ್ಕೊತಾನೆ ತತ್ವವನ್ನು. ಸೂಕ್ಷ್ಮ ಕಂಡ್ರೆ ಈ ಪ್ರಪಂಚದ ಮೂಲ ಇದೆಯಲ್ಲ ಅತ್ಯಂತ ಸೂಕ್ಷ್ಮ ಅಂದರೆ ಹಾಗೆ ತಪ್ಪು ತಿಳ್ಕೊಂಡಿದ್ದು. ನಿನ್ನ ಸ್ವರೂಪವನ್ನು ನೀನು ಸೂಕ್ಷ್ಮ ಅಂತ ಹೇಳ್ಬಹುದಾ? ನಿನಗೆ ಸೂಕ್ಷ್ಮವ, ಸ್ಥೂಲವೂ ಅಲ್ಲ ಸೂಕ್ಷ್ಮವೂ ಅಲ್ಲ, ಅದಕ್ಕೆ ಸಾಕ್ಷಿಯಾಗಿರೋ ನಾನು ನೋಡಿ. ಸ್ಥೂಲ ಅಂತ ಅದನ್ನು ಬಲ್ಲವರು. ಮೂರ್ತ ಗಟ್ಟಿಯಾಗಿ ತೋರು ಬರ್ತಾ ಇದೆಯಲ್ಲಪ್ಪ, ಮೂರ್ತ. ವಾಯು ಆಕಾಶ ಅಲ್ಲ, ಗಾಳಿ ಅಲ್ಲ, ಬೆಳಕು ನೀರು ಭೂಮಿ, ಇದು ಮೂರ್ತ. ಇದು ಸತ್ಯವಾದದ್ದು ಅಂತ. ಅಮೂರ್ತ ಅಂತ ಇಲ್ಲ ಸ್ವಾಮಿ, ಗಾಳಿ ಆಕಾಶ ಇದೆಯಲ್ಲ ಅದು ಅಮೂರ್ತ ರೂಪ, ಅದೇ ನಿಜವಾಗಿ ಸತ್ಯವಾದದ್ದು. ಅದರೊಳಗೆ ಇದೆಲ್ಲ ಕಲ್ಪನೆ. ಇಟ್ಕೋ. ಎಷ್ಟು ಸ್ವಾತಂತ್ರ್ಯ ಇದೆ ನಮಗೆ ಅಂದರೆ, ಪ್ರಪಂಚದ ಬಗ್ಗೆ ಬಂದವರೆಲ್ಲ ಒಂದು ಹಾಕೋಗಿದ್ದಾರೆ, ನಂದು ಒಂದು ಇರಲಿಲ್ಲ. ಎಷ್ಟು ಥರ ಬೇಕಿದ್ರೂ ಬರ್ಬೋದು. ಆದರೆ ಅದಷ್ಟು ಆತ್ಮನನ್ನೇ ತಪ್ಪು ತಿಳ್ಕೊಂಡಿದ್ದು ಅನ್ನೋದು ಮಾತ್ರ ಸತ್ಯ. ಕಾಲವೇ ಸತ್ಯ ಅಂತ ಕಾಲವನ್ನು ಬಲ್ಲವರು, ದಿಕ್ಕುಗಳೇ ಸತ್ಯ ಅಂತ ದಿಕ್ಕವನ್ನು ಬಲ್ಲವರು. ಈಗ ನೀವು ಪ್ರಪಂಚ ಅಂದ್ರೆ ಏನು ಅಂದರೆ,
ತುದಿ ಮೊದಲಿಲ್ಲದ ದಿಕ್ಕುಗಳಿಗೆ ಪ್ರಪಂಚ ಅಂತ ಹೇಳ್ತಾ ಇದ್ದೀರಿ ಹೇಳು. ಅದಂತೆ ವಾದಗಳೇ ಇದ್ದು ಅದನ್ನು ಬೆಳೆಸಿ ಅದನ್ನು ಸತ್ಯ ಅಂತ ತೋರಿಸ್ಬೇಕಲ್ಲಪ್ಪ. ಯಾವುದೋ ಒಬ್ರಿಗೆ ಇಷ್ಟ ಆಗುತ್ತಲ್ಲ, ಅದು ನೆಕ್ಸ್ಟ್ ಬಂದವರು ಅದರ ಬಗ್ಗೆ ಪ್ರತಿಯೊಬ್ಬರಿಗೂ ಒಂದು ತರ್ಕ ಸಿಗುತ್ತೆ ಈ ಪ್ರಪಂಚದಲ್ಲಿ. ಹೇಗಿದೆ ಪ್ರಪಂಚ ಅಂದರೆ, ನೀನು ಯಾವ ಪ್ರಕಾರವಾಗಿ ನೋಡ್ತೀಯೋ ಪ್ರಪಂಚವನ್ನು ಅದನ್ನು ಸಿದ್ಧಾಂತ ಮಾಡೋದಕ್ಕೆ ನಿಂಗೊಂದು ತರ್ಕ ಇಲ್ಲೇ ಸಿಗುತ್ತೆ. ಈಗ ಕಳ್ತನ ಮಾಡೋದು ತಪ್ಪು ಒಂದು ಸಿದ್ಧಾಂತ ಬರಿಬೋದೋ ಇಲ್ವಾ? ತುಂಬ ಜನ ಕಳ್ತನ ಮಾಡೋದು ಸರಿ. ಯಾಕೆ ಅಂದರೆ ಅವ್ನು ಹೊಟ್ಟೆಗಿದ್ದಿದ್ರೆ ಕಳ್ತನ ಮಾಡ್ತಿದ್ನ, ಅವನಿಗೆ ಸರಿಯಾಗಿ ಕೆಲಸ ಸಿಕ್ಕಿದ್ರೆ ಅವ್ನು ಕಳ್ತನ ಮಾಡ್ತಿದ್ನ. ಒಬ್ಬ ಕೆಡಕ ಎಲ್ಲರೂ ಕೊಲೆ ಮಾಡ್ತಾ ಇದ್ದಾನೆ. ಕೊಲೆ ಮಾಡೋದು ತಪ್ಪು ಸಿದ್ಧಾಂತ ಸರಿ. ಕೊಲೆ ಮಾಡೋದು ಸರಿ ಕಣ್ರಿ. ಅವ್ನು ಯಾಕ್ರಿ ಕೆಟ್ಟವನಾದ? ಈ ಸಮಾಜ ತಾನೇ ನಾವು ಮಾಡಿದ್ದು. ಅವನು ಸಣ್ಣ ವಯಸ್ಸಿನಲ್ಲಿ ಅವನ ಮನಸ್ಸಿನಲ್ಲಿ ಎಂಥ ಹೊಡೆತ ಬಿದ್ದಿದೆ ಗೊತ್ತೇನ್ರಿ ನಿಮಗೆ? ಅದಕ್ಕೆ ಅವ್ನು ಕೆಟ್ಟವನಾಗಿರೋದು ಸರ್. ಅದನ್ನು ಒಪ್ಕೊಳ್ಳೋರು ಒಂದಷ್ಟು ಜನ ಇರ್ತಾರೆ. ನೀನು ಏನಕ್ಕಾದ್ರೂ ಒಂದು ತರ್ಕ ಸಿಕ್ಕೇ ಸಿಗುತ್ತೆ ಈ ಪ್ರಪಂಚದಲ್ಲಿ. ಅದರಿಂದ ತರ್ಕದಿಂದ ಪ್ರಪಂಚವನ್ನು ಸತ್ಯ ಮಾಡೋಕೆ ಹೋಗೋದು ಕಷ್ಟನೇ ಇಲ್ಲ, ಸುಲಭ ಅದು. ಆದರೆ ಅದೆಲ್ಲವೂ ನಮ್ಮದೇ ಕಲ್ಪನೆ, ನನ್ನ ಇದರೊಳಗೆ ಬಿದ್ದಿರೋದು. ನಾನು ಜೀವ ಅಂತ ಅಂದ್ಕೊಂಡಾಗ ಈ ಕಲ್ಪನೆಗಳು ಹೇಳ್ತಾ ಇದೆ ಅನ್ನೋದು ನಿಜ ತಿಳ್ಕೊಳ್ಳೋದು ಕಷ್ಟ. ವಾದವೇ ಹೆಚ್ಚು ಕಣ್ರಿ. ವಾದ ನೋಡಿ ಹೇಳಿದ್ವಲ್ಲ, ವಾದ ಯಾರು ಕರೆಕ್ಟಾಗಿ ವಾದ ಮಾಡ್ತಾನೋ ಅವನು ಗೆದ್ದ ಕಣ್ರಿ. ವಾದವೇ ಹೆಚ್ಚು ಅಂದರೆ ಸರಿ. ಆ ಥರದವರು ಇದ್ದಾರೆ ಪ್ರಪಂಚ. ಇವರು ಶ್ರೀಹರ್ಷ ಖಂಡ ಖಾದ್ಯ ಅಂತ. ಅದರಲ್ಲಿ ಅವರು, ನಾನು ಓದಿಲ್ಲ ಗಣಿತನ, ನಿಷಧ ಅನ್ನೋದನ್ನು ಒಂದು 3-4 ಶ್ಲೋಕ ಓದಿರ್ಬೋದು, ಖಂಡ ಖಾದ್ಯ ಓದಿಲ್ಲ. ಅದರಲ್ಲಿ ನಮ್ಮ ಗುರುಗಳು ಹೇಳ್ತಿದ್ರು, ಖಂಡ ಖಾದ್ಯದಲ್ಲಿ ಏನಪ್ಪ ಅಂದರೆ ಅವ್ರು ಹೇಳೋದು ಖಂಡನೆಯೇ ದೊಡ್ಡದು ಅಂತ, ಖಂಡನೆಯೇ ಹೆಚ್ಚು. ಅದನ್ನು ನೀವು ಖಂಡನೆ ಮಾಡಿದ್ರೋ ನಿಮ್ಮದು ಖಂಡನೆಯೇ ತಾನೇ ದೊಡ್ಡದಾಗಿತ್ತು ಅಂತ. ನೀವು ಖಂಡನೆ ಮಾಡಲಿಲ್ವೋ ಅನ್ನೋದನ್ನು ಒಪ್ಕೊಂಡ್ರಲ್ಲ, ಆಗಲೂ ನಾನು ಖಂಡನೆ ದೊಡ್ಡದು. ಇದನ್ನು ತೆಗೆದಾಕ್ರಪ್ಪ. ಈಗ ನೀವು ಖಂಡನೆ ದೊಡ್ಡದು ನಾವು ತೆಗೆದಾಕಿ ಬರಲ್ಲ. ಖಂಡನೆ ದೊಡ್ಡದು, ವಾದವೇ ದೊಡ್ಡದು. ಏನೇ ಮಾಡಿದ್ರು ಇದನ್ನ ತೆಗೆಯೋಕ್ಕೂ ನೀವು ವಾದ ಮಾಡಬೇಕೋ ಇಲ್ವಾ ಅಂತ ವಾದವೇ ದೊಡ್ಡದು. ಪ್ರಪಂಚ ಹೇಗಿದೆ ಅಂದರೆ ಅಬ್ಬಬ್ಬ. ಭುವನಾನೀತಿ ತದ್ವಿಧ. ಭುವನಗಳು ಲೋಕಗಳೇ ಸತ್ಯ ಅಂತ. ಭುವನಗಳೇ ಸತ್ಯ. ಸರಿ ಆಯಿತು, ಅದಕ್ಕೂ ಇದೆ. ಮನಸ್ಸೇ ಹೆಚ್ಚಿನದು, ಮನಸ್ಸೇ ಸತ್ಯ ಅಂತ ಮನೋವಿದರು. ಇಲ್ಲ ಮನಸ್ಸು ಕಲ್ಪನೆ, ಬುದ್ಧಿ ನಿಶ್ಚಯ ಮಾಡುತ್ತೆ, ಮನಸ್ಸು ಕಲ್ಪನೆ ಮಾಡುತ್ತೆ, ಅದರಿಂದ ಬುದ್ಧಿ ಹೆಚ್ಚು ಅಂತ ಕೆಲವರು. ಇಲ್ಲ ರೀ, ಸಾಮಾನ್ಯವಾದ ಅರಿವಿದೆಯಲ್ಲ ಚಿತ್ತ, ಮನಸ್ಸು ಬುದ್ಧಿಗಳ ಒಳಗೆಲ್ಲ ಅದನ್ನು ಸಾಮಾನ್ಯವಾಗಿ ಒಂದು ಅರಿವು ಅಂತೀವಲ್ಲ. ಮನಸ್ಸು ಬುದ್ಧಿ ಇಲ್ಲದೇ ಇದ್ರೂ ಒಂದು ಸಾಮಾನ್ಯವಾದ ಅರಿವು ಇರುತ್ತಲ್ಲ, ಆ ಸಾಮಾನ್ಯವಾದ ಅರಿವಿಗೆ ಚಿತ್ತ ಅಂತ ಹೆಸರು. ಆ ಚಿತ್ತವೇ ಹೆಚ್ಚು ಅಂತ ಕೆಲವರು. ಇಲ್ಲ ಧರ್ಮಗಳು ಕಣಪ್ಪ, ನಿಶ್ಚಯ ಧರ್ಮ ಅಧರ್ಮ ಮಾಡ್ತಾನೆ ಈಗ ಹುಟ್ಟೋದು, ಅದರಿಂದ ಧರ್ಮಗಳು ಹೆಚ್ಚು ಅಂತ ಅವ್ರಿಗೆ ಹಾಗನ್ಸುತ್ತೆ. ಕೆಲವರು ಬಂದರು 25 ತತ್ವ ಈ ಪ್ರಪಂಚ ಅಂದರು. ಪ್ರಪಂಚವನ್ನು 25 ತತ್ವದಲ್ಲಿ ಅಡಗಿಸಿದ್ರು. ಮೂಲ ಪ್ರಕೃತಿ ರವಿಕೃತಿ, ಮಹದಾದ್ಯ ಪ್ರಕೃತಿ ವಿಕೃತಯ ಸಪ್ತ, ಷೋಡಶಕಸ್ತು ವಿಕಾರ, ನ ಪ್ರಕೃತಿ ನ ವಿಕೃತಿ ಪುರುಷ. ಸಾಂಖ್ಯರದು 25 ತತ್ವ ಈ ಪ್ರಪಂಚ ಅಂದರು. ಒಪ್ಕೊಳ್ಳು. ಇನ್ನೊಬ್ಬ ಬಂದ, ಇಲ್ಲ ಇನ್ನು ಒಂದು ಸೇರಿಸ್ಕೊಳ್ಳೋಣ 26 ಅಂದ. ಅದನ್ನು ಸೇರಿಸ್ಕೊಂಡು, ಇಲ್ಲರೇ ಇನ್ನೊಂದು 5 ಸೇರಿಸ್ಬೇಕು, ಅದಕ್ಕೆ 31 ಕಲ್ಪನೆ ಮಾಡುವಾಗ 31 ಯಾಕೆ 301 ಹಾಕು, ಅದಕ್ಕೂ ಸಿಗುತ್ತೆ. ಪ್ರಪಂಚ ಮಹಾಭಾರತದಲ್ಲಿ ಈ ಅಷ್ಟಾವಕ್ರರಿಗೂ ಇವನು ವಂದಿ ಅಂತ ಒಬ್ಬ ಮಹಾನ್ ವಿದ್ವಾಂಸ ಇರ್ತಾನೆ, ಅವನಿಗೂ ವಾದ ಆಗುತ್ತೆ. ಆ ವಾದದಲ್ಲಿ ನೀವು ನೋಡ್ಬೇಕು ಮಹಾಭಾರತ, ಈ ಪ್ರಪಂಚವೆಲ್ಲ ಒಂದಾಗಿರೋದು ನೋಡ್ಕೊಂಡು ಹೋಗ್ತಾರೆ. ಮೊದಲು ವಂದಿ ಹೇಳೋದು ಎಲ್ಲವೂ ಒಂದೇ ಅಂತಾನೆ. ಒಂದು ಅಂದರೆ ಸೂರ್ಯ ಒಬ್ಬನೇ, ಚಂದ್ರ ಒಬ್ಬನೇ, ಅದೊಂದೇ ಇದೊಂದು ಒಂದು ಸೇರಿಸ್ಕೊಂಡು ಹೋಗ್ತಾರೆ. ಇವರು ಅಂತಾರೆ ಇಲ್ಲ 2 ಅಂತಾರೆ, 2 ಆಗಿರೋದು ಸೇರಿಸ್ಕೊಂಡು ಹೋಗ್ತಾರೆ. ಅವ್ನು 3 ಅಂತಾನೆ, 3 ಆಗಿರೋದು ಸೇರಿಸ್ಕೊಂಡು. ನೀವು ಪ್ರಪಂಚವನ್ನೇ ಹೇಗೆ ನೋಡಿದರೆ ಒಂದ್ಸಲ ನೋಡ್ಬೇಕದು. ನಾನು ಹಂಗೋ ಇದೆಲ್ಲ ಮರ್ತೋಗಿದೆ, ಯಾವ್ದು 3 ಯಾವ್ದು 4 ಹೇಳ್ತಾರೆ. ಈಗ ನೋಡು 4 ಅಲ್ಲ 5 ಎಲ್ಲವೂ 5 ಆಗಿದೆ ಅಂತಾರೆ. ಯಾವ್ಯಾವುದು ಅಂದರೆ ಪಂಚೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಪಂಚಪ್ರಾಣವೃತ್ತಿ, ಹೀಗೆ ಎಲ್ಲವನ್ನು, ಪಂಚಭೂತಗಳು, ಪಂಚಕೋಶಗಳು, ಹೀಗೆ ಎಲ್ಲ 5 ಹೇಳ್ಕೊಂಡು ನೀನು ಇದೇ ಪ್ರಪಂಚವನ್ನೇ ತಾನೆ
ಹೇಗೆ ನೋಡ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಅದೇ ಪ್ರಪಂಚವೇ 5 ನೋಡ್ಬೋದು, 8 ನೋಡ್ಬೋದು, 100 ನೋಡ್ಬೋದು, ಎಷ್ಟು ಬೇಕಿದ್ರು ನೋಡ್ಬೋದು. ಅದರಿಂದ 31 ಅಂತ ಕೆಲವರು ಅಂದರು. ಈ ಪ್ರಪಂಚಕ್ಕೊಂಚೂರೂ ಬೇಜಾರಿಲ್ಲ. ನೀನು 31 ಪ್ರಕಾರವಾಗಿ ಕಲ್ಪನೆ ಮಾಡ್ತೀಯಾ, ಮಾಡು ಅಂತ. ಇದು ಪಾಶುಪದರ ಮತವು ನೋಡಿ ಇಲ್ಲಿ. ಇವರ ಮತದಂತೆ ರಾಗ, ಅವಿದ್ಯೆ, ನಿಯತಿ, ಕಾಲ, ಕಲಾ, ಮಾಯ ಇವು ಸೇರಿ 31 ಎಂದು ಆ ವ್ಯಾಖ್ಯಾನ ಅಂದ ಆನಂದಗಿರಿ ವ್ಯಾಖ್ಯಾನ. ಭೋಜದೇವ ಕೃತ ತತ್ವ ಪ್ರಕಾಶಿಕೆಯಲ್ಲಿ ಹೇಳಿರುವ ತತ್ವಗಳು 31 ಇವೆ. ಇದು ಎಲ್ಲೆಲ್ಲಿ ಎಷ್ಟೆಷ್ಟು ಅಂತ ಹುಡ್ಕಕ್ಕೆ ಹೋಗ್ಬೇಡಿ, ತಲೆ ಕೆಡ್ಸೋದಿವೆಲ್ಲ. ತಪ್ಪು ತಿಳುವಳಿಕೆ ತಿಳ್ಕೊಂಡ್ರೆ ಸಾಕು. ತಪ್ಪು ಹೇಳ್ತಾ ಇದ್ದಾರೆ ಅಂದರೆ ಏನೇನು ತಪ್ಪು ಹೇಳ್ತಾ ಇದ್ದಾರೆ ಅಂತೆಲ್ಲ ತಿಳ್ಕೊಬೇಕಾಗಿಲ್ಲ. ಲೋಕಗಳೇ ಹೆಚ್ಚು ಅಂತ ಕೆಲವರು. ಲೋಕ ಅಂದರೆ ಜನ ಅಂತಿಲ್ಲಿ, ಯಾಕೆಂದ್ರೆ ಹಿಂದೆ ಭುವನ ನೀನೋದ್ರಲ್ಲಿ ಬಂದ್ಬಿಡ್ತಲ್ಲ ಲೋಕಗಳು ಅಂತ. ಜನರು ಲೋಕಸ್ತು ಭುವನೇ ಜನೆ ಅಂತ. ಅಲ್ಲಿ ಮನುಷ್ಯರು ಜನರು ಅದು ಹೆಚ್ಚು ಈ ಪ್ರಪಂಚದಲ್ಲಿ. ಮನುಷ್ಯಾಧಿಕಾರ ಅಂತ ಸರಿ ಆಯಿತು, ಅದೇ ಹೆಚ್ಚು. ಇನ್ನು ಆಶ್ರಮಗಳು, ವರ್ಣಾಶ್ರಮ ಧರ್ಮಗಳೇ ಹೆಚ್ಚು. ಆಶ್ರಮಗಳು ಯಾವ್ಯಾವುದೋ ಆಶ್ರಮಗಳು ಅಂದ್ರೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಆಶ್ರಮಗಳು. ಆ ಆಶ್ರಮಗಳು ಈ ಆಶ್ರಮ ಅಲ್ಲಾದ್ರಿ, ಆ ಬೇರೆ ಬೇರೆ ಆಶ್ರಮಗಳು. ಕಾರ್ಯಾಲಯ ಅಂತ ಒಂದು ಆಶ್ರಮ, ಮೈಸೂರಲ್ಲಿ ದತ್ತಪೀಠ ಅಂತ ಒಂದು ಆಶ್ರಮ, ಶೃಂಗೇರಿ ಅಂತ ಒಂದು ಆಶ್ರಮ ಅಂದ್ರೆ ಅದೇ ಹೆಚ್ಚು ಇಟ್ಕೊಳ್ಳೋ. ಏನೀಗ ತಪ್ಪು ತಿಳುವಳಿಕೆಯಲ್ಲಿ ಆಶ್ರಮ ಅಂದರೆ ಏನೂ ಬರೋದಿಲ್ಲ ಇಲ್ಲಿ. ಹಾಗೆ ನೋಡಿ ಆಚಾರ್ಯರ ಭಾಷ್ಯ ನೋಡಿ ಹೇಗೆ ಬರೀತಾರೆ. ಇನ್ನು ಸ್ತ್ರೀಯರು, ಪುಂಸ, ನಪುಂಸಕ ಇಷ್ಟೇ ಕಣಪ್ಪ ಪ್ರಪಂಚ ಅಂತ ಕೆಲವರು. ನೀನು ಯಾವ ಜಾತಿಯಲ್ಲಿ ಹೋದ್ರೂ ಇದು 3 ಇರೋದು ಅಂದರೆ ಮುಸಲಿಗೆ ಅಷ್ಟೇ. ಪರಾಪರಂ ಅಥಾಪರೆ, ಇನ್ನು ಪರವೂ ಆಗಿದೆ ಅಪರವೂ ಆಗಿದೆ ಅಂತ ಕೆಲವರು ಹಾಗೆ ಕಲ್ಪನೆ ಮಾಡ್ತಾರೆ. ಸೃಷ್ಟಿ ಅನ್ನೋದೇ ಹೆಚ್ಚು ಅಂತ ಸೃಷ್ಟಿವಿದರು, ಲಯ ಹೆಚ್ಚು ಅಂತ ಲಯವಿದರು. ಅಲ್ಲರಿ ಸೃಷ್ಟಿಲಿ ಏನ್ರಿ ವಿಶೇಷ? ಇದಿಷ್ಟು ಅಡಗಿಸ್ತಾನಲ್ಲ, ಅದು ವಿಶೇಷ ಅಂತ. ಹೌದಾ? ಕುಂಬಾರ ವರ್ಷ, ದೊಣ್ಣೆಗೆ ನಿಮಿಷ ಅಂದ್ರೆ ಅವನಿಗೆ ತಾನೇ ಬೆಲೆ ಜಾಸ್ತಿ. ವರ್ಷ ಮಾಡಿದ್ದು ನಿಮಿಷದಲ್ಲಿ ಅಡಗಿಸೋನು ಅಂತ ಅದನ್ನೇ ಇಟ್ಕೊ. ಇನ್ನು ಸ್ಥಿತಿ ಇಲ್ಲ ಕಣ್ರಿ. ಸೃಷ್ಟಿಯೇನೂ ಅಲ್ಲ, ಲಯವೂ ಅಲ್ಲಪ್ಪ. ಇರೋದನ್ನು ಕಾಪಾಡಬೇಕಲ್ಲ, ಮೇಂಟೆನೆನ್ಸ್ ತಾನೇ ಭಾರಿ ಮುಖ್ಯ. ಅದರಿಂದ ಸ್ಥಿತಿಯೇ ಹೆಚ್ಚು ಅಂದರೆ ಸ್ಥಿತಿಯೇ ಇಟ್ಕೊ. ಸರ್ವೇ ಚೇಹತು ಸರ್ವದ, ಇವೆಲ್ಲವೂ ಆದರೆ ತೂ ನೋಡಿ ಆಚಾರ್ಯರು ತೂ ಅಂತ ಹಾಕ್ಬಿಟ್ರು. ಆದರೆ ಇಹ ಈ ಸರ್ವೇ ಚ ಇಹ, ಇವೆಲ್ಲವೂ ಸರ್ವೇ ಇಹ ಇಲ್ಲಿಯೇ ನಮ್ಮ ಸ್ವರೂಪದಲ್ಲಿಯೇ ಕಲ್ಪಿತವಾಗಿವೆ. ಸರ್ವದ ನೀವು ಎಷ್ಟು ಪ್ರಕಾರವಾಗಿ ಆದರೂ ಹೇಳಿ, ಆತ್ಮಸ್ವರೂಪವನ್ನು ಅಷ್ಟು ಪ್ರಕಾರವಾಗಿ ಕಲ್ಪನೆ ಮಾಡ್ತಾ ಇದ್ದೀರಿ ಅಂತ ಅಷ್ಟೇ ಅರ್ಥ. ಪ್ರಾಣ ಪ್ರಾಜ್ಞ ಬೀಜಾತ್ಮ, ಪ್ರಾಣವಿದ ಶುರು ಮಾಡಿದ್ರು. ಪ್ರಾಣ ಅನ್ನೋದ್ರಲ್ಲಿ ಪ್ರಾಜ್ಞನು ಯಾವುದು, ನಾವು ಬೀಜಾತ್ಮ ಅಂತ ಹಿಂದೆ ಹೇಳಿದೀವಲ್ಲ ಅವನನ್ನಾಗಿ. ಪ್ರಾಣ ಅಂದ್ರೆ ಪರಮಾತ್ಮ ಅಲ್ಲ ಅಂತ. ಯಾಕೆ? ಪ್ರಾಣ ಅಂದ್ರೆ ಪರಮಾತ್ಮ ಅನ್ನೋ ಅರ್ಥವೂ ಇದೆ. ಇಲ್ಲಿ ಪರಮಾತ್ಮ ಅನ್ನೋದನ್ನ ಕಲ್ಪನೆ ಅಂತ ಹೇಳಕ್ಕಾಗಲ್ಲ. ಪರಮಾತ್ಮನನ್ನು ಆ ರೀತಿ ಕಲ್ಪಿಸಿರೋದು ಅಂತ, ಅದಕ್ಕೆ ಕಲ್ಪನೆಯಲ್ಲಿ ಬರೋದು. ಅದರಿಂದ ಏನೂ ಇಲ್ಲದೆ ಇರೋದಿದೆ, ಅದೇ ಸತ್ಯ ಅಂತ. ನಮ್ಗೆ ನಿದ್ರೆಯು ಸತ್ಯವೋ ಸುಳ್ಳೋ? ನಮಗೆ ನಮ್ಮ ನಿದ್ರೆ ನಮಗೆ ಸತ್ಯ ಅನ್ಸುತ್ತೋ ಸುಳ್ಳು ಅನ್ಸುತ್ತೋ? ಈಗಲಿಂದ ಸತ್ಯ ಅನ್ಸುತ್ತೆ. ನಿದ್ರೆ ಅಂದ್ರೆ ಏನಾಗಿದ್ರೆ ಇದೆಲ್ಲವನ್ನು ಅಡಗಿಸ್ಕೊಂಡಿತ್ತು ಅಲ್ವಪ್ಪ. ಅಡಗಿಸ್ಕೊಂಡಿದ್ದು ಸತ್ಯ ಅನ್ನಿಸ್ತಾ ಇದೆಯಾ ನಿಮಗೆ? ಏನು ಅನ್ನಿಸ್ತಾ ಇದೆಯಲ್ಲ. ನಿದ್ರೆ ಸುಳ್ಳು ಅಂತ ಇಲ್ಲ. ಈ ಎಚ್ಚರ ಕನಸುಗಳು ಇರಲಿಲ್ಲ ಅಂತಲೂ ಹೇಳ್ತೀವಿ. ತೋರಿದ್ದೂ ಸತ್ಯ ಅಂತೀಯ, ತೋರದೇ ಇದ್ರೂ ಸತ್ಯ ಅಂತೀಯ. ಸರಿ, ಒಟ್ಟಿನಲ್ಲಿ ನಿನ್ನ ಸ್ವಭಾವ ಸತ್ಯ ಸ್ವಭಾವ ಆದ್ದರಿಂದ ಏನು ಕಂಡ್ರೂ ಅದನ್ನು ಸತ್ಯ ಅಂತೀಯ. ಈಗ ಪ್ರಾಣ ಅಂದರೆ ಅಡಗಿಸ್ಕೊಂಡಿರೋದು, ಬೀಜ ರೂಪ. ತತ್ ಕಾರ್ಯಭೇದಾಹಿತರೇ ಸ್ಥಿತ್ಯಂತಹ ಅನ್ಯೇಚ ಸರ್ವೇ ಲೌಕಿಕಾಃ. ಅದರ ಕಾರ್ಯಭೇದವಾಗಿಯೇ ಉಳಿದಿದ್ದೆಲ್ಲವೂ ಯಾವ್ಯಾವುದು ಅಂದರೆ ಇಲ್ಲಿ ಸ್ಥಿತಿ ರೀತಿ ಸ್ಥಿತಿವಿಧ ಅಲ್ಲಿವರೆಗೂ ಆ ಬೀಜ ರೂಪದ ಕಾರ್ಯ ಉಳಿದಿದ್ದೆಲ್ಲ. ಅವ್ಯಾಕೃತವನ್ನ ವ್ಯಾಕೃತ ಮಾಡಿದ್ದು. ಈಗ ಅವ್ಯಾಕೃತವು ಆತ್ಮನಲ್ಲೇ ಕಲ್ಪಿತವಾದದ್ದು ಅಂತ ಹೇಳ್ಬಿಟ್ಟಿದ್ದೀವಿ. ಅದರಿಂದ ಇನ್ನು ಏನೇನೇನೇನು ಮುಂದೆ ಬಂದಿದೆಯೋ ಇಲ್ಲಿ ಈ ವಾದಗಳು, ಅವೆಲ್ಲವೂ ವ್ಯಾಕೃತ ಪ್ರಪಂಚದಲ್ಲಿ ಬಂದಿರೋದು. ಅಂದ ಅವೆಲ್ಲವೂ ಅದರ ಕಾರ್ಯಭೇದವಾಗಿವೆ ಸ್ಥಿತಿಯವರೆಗೆ. ಉಳಿದಿದ್ದೆಲ್ಲವೂ ಲೌಕಿಕ ಭಾವಗಳು. ಲೌಕಿಕ ಭಾವಗಳು ಅಂದರೆ ನೋಡಿ, ಶಾಸ್ತ್ರೀಯ ತತ್ವಗಳಂತೆ ಲೋಕದ ಜನರು ಕಲ್ಪಿಸುವ ಪದಾರ್ಥಗಳು ಪ್ರಾಜ್ಞನ ಕಾರ್ಯಗಳೇ. ಈಗ ಪ್ರಾಜ್ಞನನ್ನ ವಿಶ್ವತೈಜಸ ಅನ್ನೋ ರೂಪದಲ್ಲಿ ನೋಡೋದು ಅದು ಶಾಸ್ತ್ರೀಯ ಕಾರ್ಯ, ಶಾಸ್ತ್ರ ಹೇಳ್ಕೊಟ್ಟಿದ್ದ ರೀತಿ.
ಇಲ್ಲಿ ಲೌಕಿಕವಾಗಿ ಇದು ಸತ್ಯ ಅದು ಸತ್ಯ ಅಂತ ಹೇಳಲ್ಲ, ಅದೇ ಪ್ರಾಜ್ಞನನ್ನೇ ಬೀಜಾತ್ಮನನ್ನೇ ಈ ರೀತಿ ತಪ್ಪು ತಿಳ್ಕೊಂಡಿರೋದು ಅಲ್ವಾ ಅಂತ. ಆದ್ದರಿಂದ ಇದೆಲ್ಲವೂ ಅದರದ್ದೇ ಕಾರ್ಯಗಳಾಗಿವೆ. ಸರ್ವ ಪ್ರಾಣಿ ಪರಿಕಲ್ಪಿತಾ ಭೇದಾಃ ಸರ್ವ ಪ್ರಾಣಿ ಪರಿಕಲ್ಪಿತಾ ಭೇದಾಃ ರಜ್ಜ್ವಾಮಿವ ಸರ್ಪಾದಯಃ ರಜ್ಜ್ವಾಮಿವ ಸರ್ಪಾದಯಃ ತಚ್ಛೂನ್ಯೇ ಆತ್ಮನಿ ತಚ್ಛೂನ್ಯೇ ಆತ್ಮನಿ ಆತ್ಮಸ್ವರೂಪ ಅನಿಶ್ಚಯ ಹೇತೋಃ ಆತ್ಮಸ್ವರೂಪ ಅನಿಶ್ಚಯ ಹೇತೋಃ ಅವಿದ್ಯಯಾ ಕಲ್ಪಿತಾಃ ಇತಿ ಅವಿದ್ಯಯಾ ಕಲ್ಪಿತಾಃ ಇತಿ ಪಿಂಡೀಕೃತೋರ್ಥಃ. ಪಿಂಡೀಕೃತೋರ್ಥಃ ಒಟ್ಟು ಮಾಡಿದ ಅರ್ಥ. ಪಿಂಡೀಕೃತವಾದ ಅಂದ್ರೇನು, ಒಟ್ಟರ್ಥ ಏನು ಇದಿಷ್ಟು ಶ್ಲೋಕಗಳಿಗೆ ಅಂತ ಕೇಳಿದ್ರೆ, ಎಲ್ಲ ಪ್ರಾಣಿಗಳಿಂದ ಕಲ್ಪಿಸಲ್ಪಟ್ಟ ಅಥವಾ ಎಲ್ಲ ಪ್ರಾಣಿಗಳ ರೂಪದಲ್ಲಿ ಕಲ್ಪಿಸಲ್ಪಟ್ಟ. ನಾವೆಲ್ಲರೂ ಪ್ರಾಣಿಗಳು, ನಾವೇ ಕಲ್ಪಿಸ್ಕೊಂಡಿರೋದು ಒಂದು, ಅಥವಾ ಪ್ರಾಣಿಗಳ ರೂಪದಲ್ಲಿ ಪ್ರಾಣಗಳ ರೂಪದಲ್ಲಿ ಪ್ರಾಣವೇ ಮೊದಲಾದ ಭೇದಗಳ ರೂಪದಲ್ಲಿ ಕಲ್ಪಿಸಿದವಾದ ಭೇದಗಳೆಲ್ಲ ಇವೆಯಲ್ಲಪ್ಪ. ಪ್ರಾಣ ಇತಿ ಪ್ರಾಣವಿಧಿಯಿಂದ ಹಿಡಿದು ಸ್ಥಿತಿರಿತಿ ಸ್ಥಿತಿವಿಧ ಅಂತ ಅವೆಲ್ಲವೂ ಹಗ್ಗವನ್ನ ಹಾವು ಅಂತ ತಪ್ಪು ತಿಳ್ಕೊಂಡಂತೆ ಅಷ್ಟೇ ಆಗಿದೆ. ಹಗ್ಗವನ್ನ ಹಾವು, ಹಾವಾದಿಗಳು ಏನೇನು ತಪ್ಪು ತಿಳ್ಕೊತೀಯೋ ಹಾಗೆ ಏನು ತಪ್ಪು ತಿಳ್ಕೊಂಡಿದೆಯೋ ಹಗ್ಗವನ್ನ, ಹಾಗೆ ಇವು ಯಾವುದೂ ಇಲ್ಲದ ಆತ್ಮನಲ್ಲಿ ತಚ್ಛೂನ್ಯೇ ಆತ್ಮನಿ, ಈ ಯಾವ ಕಲ್ಪನೆಯೂ ಆತ್ಮಗೆ ಹೊಂದೋದಿಲ್ಲ, ಆತ್ಮನಲ್ಲಿಲ್ಲ. ಅದಿಲ್ಲದಂತಹ ಆತ್ಮನಲ್ಲಿ ಯಾಕೆ ಕಲ್ಪಿಸ್ಕೊಂಡ ಅಂದರೆ ಆತ್ಮಸ್ವರೂಪ ಅನಿಶ್ಚಯ ಹೇತೋ, ತನ್ನ ಸ್ವರೂಪವನ್ನ ಏನಾಗಿದೆ ಅಂತ ನಿಶ್ಚಯ ಮಾಡ್ಕೊಳ್ಳದೆ ಇರೋದು ಅನ್ನೋದು ಒಂದೇ ಕಾರಣ ಇದೆ, ಇನ್ನೇನೂ ಕಾರಣ ಇಲ್ಲ ಹೀಗೆ ತೋರೋದಕ್ಕೆ ಅಂತಾಗಿ ಅವಿದ್ಯೆಯಿಂದ ಇವೆಲ್ಲವೂ ಕಲ್ಪಿತವಾಗಿವೆ. ಇವೆಲ್ಲವೂ ಕಲ್ಪಿತವಾಗಿವೆ, ನಿಜವಾಗಿವೆ ಅಂತ ಅನ್ಕೋತಾ ಇರೋದೇ ಅವಿದ್ಯೆ ಎಂಬುದೇ ಇಲ್ಲಿ ಪಿಂಡೀಕೃತವಾದ ಅರ್ಥ, ಒಟ್ಟರ್ಥ. ಪ್ರಾಣಾದಿಶ್ಲೋಕಾನಾಂ ಪ್ರತ್ಯೇಕಂ ಪದಾರ್ಥ ವ್ಯಾಖ್ಯಾನೆ ಫಲ್ಗು ಪ್ರಯೋಜನತ್ವಾತ್ ಸಿದ್ಧ ಪದಾರ್ಥತ್ವಾಚ್ಚ ಯತ್ನೋ ನ ಕೃತಃ. ಇನ್ನು ಪ್ರಾಣಾದಿ ಶ್ಲೋಕಗಳಿದೆಯಲ್ಲಪ್ಪ, ಇವು ಒಂದೊಂದನ್ನು ನೀವ್ಯಾಕೆ ವ್ಯಾಖ್ಯಾನ ಮಾಡಲಿಲ್ಲ ಅಂತ ನೀವು ಕೇಳಬಹುದು. ಇಲ್ಲ, ಎಷ್ಟು 20ರಿಂದ ಹಿಡಿದು 28 ಅಂದ್ರೆ 9 ಶ್ಲೋಕ, 20 ಸೇರಿಸಿ 9 ಶ್ಲೋಕವನ್ನು ನೀವು ವ್ಯಾಖ್ಯಾನನೇ ಮಾಡಲಿವಲ್ಲ, ಬರೀ ಇಷ್ಟು 4 ಲೈನಲ್ಲಿ ಬರೆದಿಟ್ಬಿಟ್ರಲ್ಲ ಅಂತ ಕೇಳಿದರೆ, ಅಲ್ಲಿ ಒಂದೊಂದನ್ನು ವ್ಯಾಖ್ಯಾನ ಮಾಡಿದರೆ ಏನೂ ಪ್ರಯೋಜನ ಇಲ್ಲ ಅಂದರು. ಅಲ್ಲಿಗೂ ಪ್ರಯೋಜನ ಬಹಳ ಏನಿಲ್ಲ ನಿಮಗೆ. ಆಮೇಲೆ ಅವೆಲ್ಲ ನಿಮಗೆ ಗೊತ್ತಿರೋದು, ನೀವು ತಾನೇ ತಪ್ಪು ತಿಳ್ಕೊಂಡಿರೋದು. ಅಷ್ಟು ಪ್ರಕಾರವಾಗಿ ಸಿದ್ಧ ಪದಾರ್ಥತ್ವ ಲೋಕದಲ್ಲೇ ಸಿದ್ಧವಾಗಿ ಹೋಗಿದೆ. ಮನಸ್ಸು ಅಂದ್ರೂ ಗೊತ್ತಿಲ್ವೇ ನಿಮಗೆ, ಬುದ್ಧಿ ಅಂದ್ರೂ ಗೊತ್ತಿಲ್ವೇ, ಪ್ರಾಣ ಅಂದ್ರೂ ಗೊತ್ತಿಲ್ವೇ, ಲೋಕಗಳು ಅಂದ್ರೂ ಗೊತ್ತಿಲ್ವೇ, ಕಾಲ ಅಂದ್ರೂ ಗೊತ್ತಿಲ್ವೇ, ಯಾವ ಸೂಕ್ಷ್ಮ ಅಂದ್ರೂ ಗೊತ್ತಿಲ್ವೋ, ಸ್ಥೂಲ ಅಂದ್ರೂ ಗೊತ್ತಿಲ್ವೋ, ಎಲ್ಲ ಗೊತ್ತಿರೋದೆ. ಆ ಗೊತ್ತಿರೋದು ಅಂದ್ರೇನು, ಆತ್ಮನನ್ನ ಆ ರೀತಿ ತಪ್ಪು ತಿಳ್ಕೊಂಡಿರೋದು ಅಂತ. ನಮ್ಗೆ ಇವೆಲ್ಲ ಗೊತ್ತು ಅಂತ ಹೆಮ್ಮೆ ಪಡೋದಕ್ಕೆಲ್ಲ. ಗೊತ್ತು ಆಯ್ತು ಅಂದರೆ ಓ ಆತ್ಮನ ಆ ರೀತಿ ತಪ್ಪು ತಿಳ್ಕೊತಾ ಇದೆಯಾ ಅಂತ. ಆದ್ದರಿಂದ ಇದೆಲ್ಲ ಸಿದ್ಧ ಪದಾರ್ಥವಾಗಿರೋದ್ರಿಂದಲೇ ಲೋಕದಲ್ಲೇನೆ ಅದಕ್ಕೆ ನಾವು ಯತ್ನವನ್ನೇ ಮಾಡಲಿಲ್ಲ ಅಂದರು. ಯತ್ನೋ ನಕೃತ ಆಚಾರ್ಯರು ಅದನ್ನೆಲ್ಲ ವ್ಯಾಖ್ಯಾನ ಮಾಡೋದು ನಮ್ಮ ಉದ್ದೇಶ ಅಲ್ಲ. ಆತ್ಮನನ್ನು ನೀವು ಎಷ್ಟು ಪ್ರಕಾರವಾಗಿ ತಪ್ಪು ತಿಳ್ಕೊಂಡಿದ್ದೀರಿ ಅಂತ ಒಂದು ಇದು ತೋರಿಸಿದ್ದಾರೆ. ಇದು ಬಿಟ್ಟು ಇನ್ಯಾವುದೋ ನಿಮ್ಮ ಮನಸ್ಸಿಗೆ ಬಂದ್ರೆ ಅದು ತಪ್ಪು ತಿಳುವಳಿಕೆ. ಸದ್ಯ ಇಲ್ಲಿರೋದು ಯಾವುದೋ ನಾನು ತಿಳ್ಕೊಂಡಿಲ್ಲಪ್ಪ ಅಂತ ನೀನು ಅನ್ಕೋಬಹುದು. ನಾನೇನೋ ಬೇರೆ ಥರ ತಿಳ್ಕೊಂಡಿದ್ದೀನಿ ಅಂತ. ಇವತ್ತಿನ ಸೈನ್ಸ್ ಇದೆಯಲ್ಲಪ್ಪ, ಇಲ್ಲಿಗೊಂದಲ್ಲ ಇಲ್ವಲ್ರಿ, ಇಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನ್ ವಿಷಯ ಹೇಳಿಲ್ವಲ್ಲ, ಅದೂ ತಪ್ಪು ತಿಳುವಳಿಕೆ. ನಿನಗೆ ಗೊತ್ತಾಗ್ತಾ ಇದೆ ತಾನೇ, ಅದು ಗೊತ್ತಾಯ್ತು ಅಂದರೆ ನೀನೇ ನಿನ್ನೆ ಹಾಕಿ ತಪ್ಪು ತಿಳ್ಕೊಂಡಿದ್ದೀಯಾ, ಅಥವಾ ಆ ಶ್ಲೋಕನೂ ಮಾಡಿ ಹಾಕ್ಬೇಕು ಇಲ್ಲಿ ಎಷ್ಟು ಅಂತ ಹಾಕೋದು ಅಲ್ವಾ. ಈಗ ಇವತ್ತು ಇದೊಬ್ಬ ಹೇಳ್ತಾನೆ, ಇನ್ನೊಬ್ಬ ಇನ್ನೊಂದು ಹೇಳ್ತಾನೆ, ಮತ್ತೊಬ್ಬ ಇನ್ನೊಂದು ಹೇಳ್ತಾನೆ. ಅಯ್ಯೋ ಹೊಸ ಒಂದು ಥಿಯರಮ್ ಮೊನ್ನೆ ಕೇಳ್ತಿದ್ದೆ ನಾನು ಯೂಟ್ಯೂಬಲ್ಲಿ. ನೀವು ಇದ್ರಲ್ಲ ಅವಾಗ ಏನು ಅಂದರೆ, ಭೂಮಿಗೆ ಜೀವ ಅನ್ನೋದು ಬೇರೆಯ ಗ್ರಹದಿಂದ ಬಂದಿರೋದು ಅಂತ. ಅದಕ್ಕೇನೋ ಒಂದು ಥಿಯರಮ್ ಹೆಸರು ಹೇಳಿದ್ರು, ಮರೆತು ಹೋಯ್ತು. ಅದು ಯಾವುದೋ ಬೇರೆಯ ಗ್ಯಾಲಾಕ್ಸಿಯಲ್ಲಿದ್ದಂಥ ಇದನ್ನು ಅಲ್ಲಿ ಯಾವುದೋ ವಿಪ್ಲವವಾದ್ದರಿಂದ ಏಲಿಯನ್ಗಳು ಅಥವಾ ನಾವೇ ಮುಂದುವರೆದ ಜೀವಿಗಳಾಗಿದ್ವಿ ತಗೊಂಬಂದು ಇಲ್ಲಿಟ್ಟಿರೋದು. ಇದಕ್ಕೂ ನಮ್ಮ ಪುರಾಣದಲ್ಲಿ ಕಥೆ ಸಿಗುತ್ತೆ. ಅವತ್ತು ತೋರಿಸಿದ್ನಲ್ಲ, ಇದು ಮನು ಮಹರ್ಷಿನ ಅವ್ನಿಗೆ ಇನ್ನೊಂದು ಹೆಸರಿತ್ತು. ಆ ರಾಜನ್ನ ಆ ಪರಮಾತ್ಮ ಒಂದು ಮೀನಿನ ರೂಪದಲ್ಲಿ ಬಂದು ನನ್ನ ನೀನು ಸಾಕು ಅಂತ ಹೇಳ್ತು. ಸರಿ, ಇವನು ಸಾಕ್ತಾ ಇದ್ದ. ಅದು ದೊಡ್ಡದಾಯ್ತು, ಸಮುದ್ರಕ್ಕೆ ಬಿಟ್ಟ, ತುಂಬ ದೊಡ್ಡದಾಯ್ತು. ಆಮೇಲೆ ಹೇಳ್ತೆ, ನೋಡು ಇವತ್ತಿಂದ ಒಂದು ವಾರಕ್ಕೆ ದೊಡ್ಡ ಪ್ರಳಯ ಆಗುತ್ತೆ, ನೀನು
ಒಂದು ಹಡಗು ತಗೊಂಡು ಅದರಲ್ಲಿ ಎಲ್ಲ ಪ್ರಕಾರದ ಬೀಜಗಳನ್ನು ಇಟ್ಕೋ, ಅದರಲ್ಲಿ ಆ ಸಪ್ತರ್ಷಿಗಳನ್ನು ಸೇರಿಸ್ಕೊ, ನಿನ್ನ ಹೆಂಡ್ತಿನೂ ಇಟ್ಕೋ, ನಾನು ನಿನ್ನನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೂ ಇದೆ ಕತೆ. ಹೊಸ ಹೊಸ ಸಿದ್ಧಾಂತಗಳು ಇವರೇನೋ ತೆಗಿತಾರೆ, ಅದಕ್ಕೂ ನಮ್ಮ ಪುರಾಣಗಳಲ್ಲಿದೆ. ಅಂದರೆ ಯಾವಾಗಲೂ ಹೀಗೆ ಇದೆ ಚಿಂತನೆ ಅಂತ. ಪ್ರಪಂಚವನ್ನು ಸತ್ಯ ಅಂತ ಅಂದ್ಕೊಂಡಾಗ ನೀನು ಅಲ್ಲ, ಆದರೆ ನಮಗೆ ಭಗವಂತ ನಡೆಸ್ಕೊಟ್ಟ ಅನ್ನೋದೊಂದು ಇರುತ್ತೆ. ಆ ಭಗವಂತನ ಸಂಪರ್ಕವನ್ನು ಪುರಾಣಗಳು ಯಾವತ್ತೂ ತಪ್ಪಿಸೋಲ್ಲ. ಯಾಕೆ ಅಂದರೆ ಅದನ್ನು ಬಿಟ್ಟಿರೋದೇ ತೊಂದರೆ ಆಗಿರೋದು, ಅನರ್ಥಕ್ಕೆಲ್ಲ ಕಾರಣ. ಅದರಿಂದ ನೀನು ಇಷ್ಟೆಲ್ಲ ನಾವು ಫಲ್ಗು ಪ್ರಯೋಜನ ಇದು ಒಂದೊಂದನ್ನು ವ್ಯಾಖ್ಯಾನ ಮಾಡೋದು ನಮ್ಮ ಮುಖ್ಯ ಏನು ಅಂದರೆ ಮಧ್ಯದಲ್ಲಿ ಬರೆದರಲ್ಲ, ಎಲ್ಲವೂ ಕೂಡ ಆತ್ಮಸ್ವರೂಪವನ್ನು ನಿಶ್ಚಯ ಮಾಡಿಕೊಳ್ಳದೇ ಇರೋದು ಅನ್ನೋ ಅವಿದ್ಯೆಯಿಂದಲೇ ಆಗಿರೋದು ಅಷ್ಟೇ. ನೀವೇನಾದರೂ ಕಲ್ಪನೆ, ನೀವೇನಾದರೂ ತಿಳ್ಕೊಳ್ಳಿ ಈ ಪ್ರಪಂಚವನ್ನು, ಅದೊಂದು ಕಲ್ಪನೆ. ಅದರಿಂದ ನೋಡಿ ಮುಂದಿನ ವಾಕ್ಯ ಸುಮ್ಮನೆ ಹೇಳಿರ್ತೀನಿ. ಯಾವ ಯಾವ ಭಾವವನ್ನು ಯಾರ್ಯಾರು ಮೊದಲು ಹಿಡ್ಕೊಂಡ್ಬಿಡ್ತಾರೋ ಅಥವಾ ಅವರ ಗುರು ಅವರ ಸಂಪ್ರದಾಯದಲ್ಲಿ ಉಪದೇಶ ಮಾಡಿಬಿಡ್ತಾರೋ ಅದನ್ನೇ ಸತ್ಯ ಅಂತ ಅಂದ್ಕೊಂಡ್ಬಿಡ್ತಾನೆ. ಆದರೆ ತಮ್ಮ ಸ್ವರೂಪವನ್ನು ತಾವು ಸತ್ಯ ಅಂತ ಅನ್ಕೋತಾ ಇಲ್ಲ. ಅದೊಂದು ಬಿಟ್ಟು ನೋಡಿದ್ದೆಲ್ಲ ಸತ್ಯ ಅಂತ ಇದೆ. ಹರಿ ಓಂ. ನಾಳೆ ಪಾಠ ಬೇಡ, ಇವತ್ತು ಊರಿಗೆ ಹೋಗ್ಬೇಕು, ತುಂಬ ದಿನ ಆಯ್ತು ಹೋಗಿ. ಇವತ್ತು ನಮ್ಮ ಅಜ್ಜಿಯವರ ಶ್ರಾದ್ದ, ಅಧಿಕ ಮಾಸದ ಶ್ರಾದ್ದ, ಮತ್ತು ಮುಂದಿನ ತಿಂಗಳು ಮಾಡಬೇಕು. ಅದರಿಂದ ಇವತ್ತು ಹೋಗ್ತಾ ಇದ್ದೀನಿ, ನಾಳೆ ಇರಲ್ಲ ಪಾಠ. ಹರಿ ಓಂ.